ತಾಯಿ ಅದಕ್ಕೆ ಕಾರಣ ಇವರೆಲ್ಲ ಹುಡುಕ್ಬಿಟ್ಟು ಇದ್ದಾನೆ. ನೀವು ಹೊರಟು ಹೊಂದ್ಬಿಟ್ಟು ಕರ್ಕೊಂಡೋಗಿ ನನ್ನ ಮೈಸೂರಿಗೆ ಬಿಟ್ಟು 89 ಇಸ್ವಿಯಲ್ಲಿ ನಾನು ಹೊರಟೋದೆ. ಅಲ್ಲೇ ಡಿಗ್ರಿ ಮಾಸ್ಟರ್ ಡಿಗ್ರಿ PhD ಎಲ್ಲ ಅಲ್ಲೇ ಮಾಡಿದ್ದೆ ನಾನು. ಹಾಗಾಗಿ ಅವತ್ತು ನನಗೆ ತಪ್ಪಕ್ಕೆ ಬಹಳ ಉಚಿತಿದೆ, ಇನ್ನೂ ಗಟ್ಟಿ ಬುಟ್ಟಿಯಾಗಿದೆ. ಇದುವರೆಗೂ ತುಂಬಿಟ್ಟು ನನ್ನ ನೋಡಿದ ತಕ್ಷಣ, ಆಮೇಲೆ ಕೋಲಾರ ಬಂದಿದ ತಕ್ಷಣ ಮೈಸೂರಲ್ಲಿ ಒಂದು ನಿಂತಿದೆ, ಕಳ್ತನ ಮಾಡ್ತದೆ, ಗಲಾಟೆ ಮಾಡ್ತದೆ, ಹೈವೇ ಬ್ಲಾಕ್ ಮಾಡ್ತದೆ, ಆಮೇಲೆ ಹೋರಾಟ ಮಾಡ್ತದೆ ಅಂದ್ಬಿಟ್ಟು ಈ ಕೋಲಾರದ ಅಡ್ರೆಸ್ ಇದ್ದಿದ್ದಕ್ಕೆ, ಅಂದ್ರೆ ಪರ್ಮನೆಂಟ್ ಅಡ್ರೆಸ್ ಇದ್ದಿದ್ದಕ್ಕೆ ನನ್ನ ಆಸೆ ಸಿಕ್ಕಿರ್ಲಿಲ್ಲ. ಆವತ್ತು CM ಅವರು ಮತ್ತೆ ಬೊಮ್ಮದಿ ನಾರಾಯಣ ಮತ್ತೆ ನಮ್ಮ ಬೊಮ್ಮಣ್ಣ ಇಲ್ಲ ಮತ್ತೆ ತಿಮ್ಮಯ್ಯನವರು ಇಷ್ಟು ಜನ ಬಂದು ಪ್ರೊಫೆಸರ್ ರಾಮದಾಸ್ ಅವ್ರ ಮನೆ ಕರ್ಕೊಂಡು ಹೋಗ್ಬಿಟ್ಟು ನನಗೆ ಹೇಳಿದ್ರು, ಸರ್ ನಮ್ಮ ಅಣ್ಣನ ಮಗ ಇರೋನು, ನಿಮ್ಗೆ ಆಗ್ತಿಲ್ಲ, ನಿಮ್ಮಿಲ್ಲ ಅಂತ ಬಂದ್ಬಿಡ್ತಾನೆ ಅಂತ ನಮ್ಮ ತಂದೆ ಬಂದಿದ್ರು. ರಾಮದಾಸ್ ಅವರು ಸ್ವಲ್ಪ ಬಹಳ ಕಠಿಣವಾದಂತ ಮನುಷ್ಯ, ಭಾರಿ ದೊಡ್ಡ ಹೋರಾಡ್ತಾ ಇದ್ರು. ಬಹಳ ಜನಕ್ಕೆ ಅಡುಗರಿಗೆ ರಾಮದಾಸ್ ಅವರು ಪರಿಚಯ ಇದೆ, ಯಾಕಂದ್ರೆ ಅವ್ರ ಮಿಸ್ಸಸ್ ಇಲ್ಲೇ ಕೆಲಸ ಮಾಡ್ತಾ ಇದ್ರು ಗೌರ್ಮೆಂಟ್ ಕಾಲೇಜಲ್ಲಿ, ನಿರ್ಮಲಾ ಅವರು. ಹಂಗಾಗಿ ರಾಮದಾಸ್ ಅವರು ನನಗೆ ಸೀಟ್ ಕೊಡ್ತಿದ್ರು. ಮತ್ತೆ ದೇವರಮಾಲೆ ಅವರು ನನಗೆ ಕಾಲೇಜ್ ಸೇರಿಸೋದಕ್ಕೆ ಇವರೆಲ್ಲ ಕಾರಣ. ಹಾಗಾಗಿ ನಾನು ಅಲ್ಲೇ ಇಟ್ಕೊಂಡೆ, ಕಡೆ ಬರೋಕ್ಕಾಗಿರ್ಲಿಲ್ಲ ಅಂತ ಅಂದ್ಬಿಟ್ಟು ಒಂದು ಕಾರಣ. ಎರಡನೇದಾಗಿ ಹೇಳಿದಲ್ಲ, CM ನಮ್ಗೆ ಇರುವಂತಹದ್ದು ಒಂದೇ ಫ್ಯಾಮಿಲಿ, ಹಂಗಾಗಿ ನಾನು ಅನಿವಾರ್ಯ ಬರ್ಬೇಕಾಯ್ತು. ಮೂರನೇದು ಪತ್ರಕರ್ತರ ಸಂಘ, ಮತ್ತೆ ನನ್ನ ಸಹೋದರ ಪ್ರಭಾಕರ್, ಇದೆಲ್ಲ ಈ ತರದ ಒಂದು ಪಾರ್ಟೀಸ್, ಮತ್ತೆ ಗಣೇಶ್, ಇವರೆಲ್ಲ ಬಹಳ ವರ್ಷದಿಂದ ನಮ್ಗೆ ಬಹಳ ಜನ ಪರಿಚಯ ನನಗೆ. ಹಂಗಾಗಿ ನಾನು ಇವತ್ತು ಕಾರ್ಯಕ್ರಮಕ್ಕೆ ಹೋಗ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಈ ವಿಚಾರಕ್ಕೆ ನೀವು ಮಾತಾಡಬೇಕು ಸರ್ ಅಂದ್ಬಿಟ್ಟು ಗಣೇಶ್ ಹೇಳಿದ್ರು. ನನಗೆ ಇತ್ತೀಚೆಗೆ ಡೆಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ ಕರೆದಿದ್ರು. ಅಲ್ಲಿ ಡೆಲ್ಲಿ ಪ್ರೆಸ್ ಕ್ಲಬ್ ಅಲ್ಲಿ 8,000 10,000 ಮೆಂಬರ್ಶಿಪ್ ಇದೆ. ಆಕ್ಟಿವ್ ಜರ್ನಲಿಸ್ಟ್ ಒಂದು 3,000 ಜನ ಇದ್ದಾರೆ. ಅಂದ್ರೆ ವ್ಯವಸ್ಥಿತವಾಗಿ ಮಾಡ್ತಾರೆ, ವ್ಯವಸ್ಥಿತವಾಗಿ ಮಾಡಿದ್ರೆ ಬಾಬಾ ಸಾಹೇಬ್ ಯಾವತ್ತು ಇಂಡಿಯಾಕ್ಕೆ ಆಗೋದಿಲ್ಲ. ಹಂಗಾಗಿ ಅವರು ಮೂಕನಾಯಕ ಪತ್ರಿಕೆನ ಮರಾಠಿಯಲ್ಲಿ ತಗೊಂಡ್ಬರ್ತಾರೆ. 25 ಇಸ್ವಿಯಿಂದ ಪ್ರಾರಂಭ ಮಾಡಿದ್ರೆ 1956 ವರೆಗೂ ಅವರು ಒಂದಲ್ಲ ಒಂದು ಸ್ಥಳದಲ್ಲಿ ಪತ್ರಿಕೋದ್ಯಮನ ಕಂಟಿನ್ಯೂ ಮಾಡ್ಕೊಂಡು ಬರ್ತಾರೆ. ಅಂದ್ರೆ ಪರಿಷ್ಕೃತ ಭಾರತ ಮತ್ತೆ ಜನತಾ ಅದನ್ನ ನೇರವಾಗಿ ಸಮಾಧಾನ ಏನ್ ಮಾಡ್ತಾರೆ. ಆ ಎರಡು ಪತ್ರಿಕೆಗಳು ಅದು ಎಕ್ಸ್ಕ್ಲೂಸಿವ್ ಆಗಿ ಗ್ಲೋರ್ ಮಾಡ್ಬಿಟ್ಟಿದೆ. ಯಾಕಂದ್ರೆ ಒಂದು ಸೋಷಿಯಲ್ ಜಸ್ಟಿಸ್ಗೆ ಮತ್ತೆ ಡೆಮಾಕ್ರಸಿಗೆ ಮತ್ತೆ ಕಾನ್ಸ್ಟಿಟ್ಯೂಷನಲ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಈ ಮೂರು ಒಂದು ಬಾಡಿ ಕಾನ್ಶಿಯಸ್ ಆಗಿ ಮಾಡಬೇಕಾಗುತ್ತೆ. ಅದರಲ್ಲಿ ಅವರು ಇಂಪಾರ್ಟೆನ್ಸ್ ಕೊಟ್ಟಿದ್ದು ಏನಂತಂದ್ರೆ, ಇಂಥ ದುರಂತದ ಕಥೆ ಅಂತಂದ್ರೆ ಗಾಂಧೀಜಿಯವರು ಬಂದಿದ್ದರಿಂದ ಇಡೀ ಜಗತ್ತು, ಇಡೀ ದೇಶ ಹೋಗುತ್ತೆ. ಯಾಕಂದ್ರೆ ಸರ್ಕ್ಯುಲೇಷನ್ ಕಡಿಮೆ ಇದ್ರೆ, ಯಾಕಂದ್ರೆ ಗಾಂಧೀಜಿನ ಅಕ್ಸೆಪ್ಟ್ ಮಾಡಿರ್ತಾರೆ. ಎಲ್ಲಾ ಮೇಲ್ವರ್ಗದವರು ಏನಿದ್ರು ಅವರೆಲ್ಲ ಅಕ್ಷರಸ್ಥರು, ಅವ್ರ ಪತ್ರಿಕೆ ತಗೊಂಡು ಹೋಗ್ತಾ ಇದ್ರು. ಆದ್ರೆ ಅಂಬೇಡ್ಕರ್ ಅವರು ಹುಟ್ಟಿದಂತ ಸಮಾಜದಲ್ಲಿ ಸಾಕ್ಷರತೆ ಬಹಳ ಕಡಿಮೆ ಇರುತ್ತೆ, 2%. ಹಂಗಾಗಿ ಇವರು ಪತ್ರಿಕೆಗಳು ಆದ್ರೆ ಅಂಬೇಡ್ಕರ್ ಅವರು ಮೇಲ್ಜಾತಿಯವರು ಓದ್ಬೇಕು, ಓದಿದಂತವರು ಪರವಾಗಿಲ್ಲ ಅಂತ ಅನ್ಬೇಕು. ಮತ್ತೆ ಪಾಲಿಸಿ ಮೇಕರ್ಸ್ ಯಾರಿದ್ದಾರೆ, ಏನು ಬ್ರಿಟಿಷ್ ಆಡಳಿತ ಏನಿದೆ ಅವರಿಗೆ ನಮ್ಮ ಕಷ್ಟಗಳು ಗೊತ್ತಾಗಬೇಕು, ಬೆಸ್ಟ್ ಆಫ್ ದಿ ವರ್ಲ್ಡ್ ಶುಡ್ ನೋ ಅಂತ ನಾನು ಹೇಳ್ತೀನಿ. ಬಾಬಾ ಸಾಹೇಬ್ ಏನಾದ್ರು ಬಹಿಷ್ಕೃತ ಭಾರತ ಮತ್ತೆ ಸಮರ್ಥ ಜನತಾ, ಪ್ರಬುದ್ಧ ಭಾರತ ಮತ್ತೆ ಮೂಕನಾಯಕ, ಈ ಪತ್ರಿಕೆಗಳಲ್ಲಿ ಮರಾಠಿಯಲ್ಲಿ ಬರ್ದಿದ್ದೇನಾದ್ರು, ಇಂಗ್ಲಿಷ್ ಅಲ್ಲಿ ಏನಾದ್ರು ಬರ್ದಿದ್ದ ಕಾಲಕ್ಕೆ ಬ್ರಿಟಿಷ್ನವರು ಇಲ್ಲಾಂದ್ರೆ ಅಮೆರಿಕನ್ಸ್ ಇರ್ಬೋದು, ಬೆಸ್ಟ್ ಆಫ್ ದಿ ಯುರೋಪಿಯನ್ ಮಾಡಿದ್ರು ಅಂಬೇಡ್ಕರ್ ಅವರಿಗೆ ರೆಕ್ಟಾರ್ಬಿಟ್ಟು ವೆಲ್ಕಮ್ ಮಾಡ್ಬಿಡ್ತಾರೆ. ಯಾಕಂದ್ರೆ ಇಷ್ಟೊಂದು ಒಂದು ಕೀಳು ಸಮಾಜ ಇದೆ ಅಂತ. ನೋಡಿ, ನಾವು ಸ್ಲೇವರಿ ಬಗ್ಗೆ ಮಾತಾಡ್ತೀವಿ. ನಾವು ಸ್ಲೇವರಿ ಬಗ್ಗೆ ಮಾತಾಡಿದಾಗ ಸ್ಲೇವರಿ ಹೆಂಗೆ ಅಂತ, ಒಂದು ಗುಲಾಮಗಿರಿ ಯಾವ ತರ ಇರುತ್ತೆ ಅಂತಂದ್ರೆ, ಅವನು ಸ್ವಲ್ಪ ಊಟ ಕೊಟ್ಟು ಅನ್ನ ಕೊಟ್ಟು ದುಡಿಸ್ಕೊಳ್ತಾರೆ. ಅದ್ರಲ್ಲಿ ಅಷ್ಟೊಂದು ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಇರೋದಿಲ್ಲ. ಬಟ್ ಅನ್ಟಚಬಿಲಿಟಿ ನೀವು ನೋಡಿದ್ರೆ ಅನ್ಟಚಬಿಲಿಟಿನ ನೀವು ವ್ಯಾಖ್ಯಾನ ಮಾಡ್ಕೊಳ್ಳೋದ್ರಿಂದ ಪೊಲಿಟಿಕಲ್ ಸ್ಲೇವರಿ ಮತ್ತೆ ಸೋಷಿಯಲ್ ಸ್ಲೇವರಿ ಇದೆಯಲ್ಲ, ಅದು ಬಹಳ ಕ್ರೂರವಾಗಿರುತ್ತೆ. ಆ ಸೋಷಿಯಲ್ ಸ್ಲೇವರಿನ ನಾವೆಲ್ಲ ಅನುಭವಿಸಿದೀವಿ. ನಾನು ಮೊನ್ನೆ ಅವ್ರಲ್ಲಿ ಮಾತಾಡೋರು ಹೇಳಿದೆ, ಸ್ಪೀಕರ್ ಅವರು ಅಲ್ಲೆಲ್ಲ ಬಿಜೆಪಿ ಅವರು ದುಡ್ಡು ಬಂದು ಕೇಳ್ತಾರೆ, ನೀವು ಈ ತರ ಹೇಳ್ಬಿಟ್ರಲ್ಲ, ಬನ್ನಿ ನಿಮ್ಮ ದೇವಸ್ಥಾನ ಕರ್ಕೊಂಡು ಹೋಗ್ತೀವಿ, ನಿಮ್ ದೇವ್ರನ್ನೇ ನೋಡಿಲ್ಲ ಅಂತ. ನಾನು 4-5 ಗೊತ್ತೇ ಇಲ್ಲ ಅಂತ, ನಮ್ಮ ದೇವ್ರನ್ನೇ ನೋಡಿಲ್ಲ ಅಂತಂದ್ರೆ ಏನೋ ಒಳ್ಳೆ ಹೋಗಿ ಬಿಟ್ಟಿರಲಿಲ್ಲ, ನಮ್ಗೆ ಇಂಟ್ರೆಸ್ಟ್ ಇಲ್ಲ ಬೇರೆ ಪ್ರಶ್ನೆ. ಆದ್ರೆ ಅದನ್ನ ಹೇಳಿದಾಗ ಎಲ್ಲ ಕೇಳಿದ್ರು, ಸರ್ ಬನ್ನಿ ಸರ್ ಕರ್ಕೊಂಡು ಹೋಗ್ತೀನಿ ಅಂತ. ನೋಡ್ರಿ,
ಏನಿದೆ ಬಾಬಾ ಸಾಹೇಬ್ ಆಶೀರ್ವಾದದಿಂದ ಇನ್ನೊಂದು ವಿಧಾನಸೌಧದವರು ಬಂದಿದ್ದೀವಿ. ಈ ಮುಂದಕ್ಕೆ ಏನ್ ಜಾಗ ನಾನು ಬರೋದಿಲ್ಲ, ದೇವರು ನೋಡೋದಿಲ್ಲ ಹೋಗಿ ಅಂದ್ರೆ ಅಂತ ಪರಿಸ್ಥಿತಿ ಇವತ್ತು ಇದೆ. ನಾವು ಅದನ್ನ ಎಕ್ಸಾಗರೇಟ್ ಮಾಡಿ ನಾವೇನೋ ಸಿಂಪತ್ತಿ ಗಳಿಸಕ್ಕಲ್ಲ ಹೇಳ್ತಾ ಇರೋದು. ಅಂದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೀವು ಏನೇ ಒಂದು ಸೋಷಿಯಲ್ ಸ್ಟೇಟಸ್ ನೀವು ಬಂದ್ರೆ ಯಾವುದೇ ತರಹದ ವಿಚಾರಗಳಲ್ಲಿ ನೀವು ಎಷ್ಟು ಉನ್ನತಿಸೋದನ್ನು ಅವ್ರನ್ನ ಈ ಸಿಸ್ಟಮ್ ಅಕ್ಸೆಪ್ಟ್ ಮಾಡ್ಕೊಂಡಿದೆ. ಭಾರತದ ಜನ ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದ್ರೆ, ಒಬ್ಬ ಮನುಷ್ಯನನ್ನ ಜಾತಿಯಿಂದ ಅಳಿಯೋದಕ್ಕೆ ಬಹಳ ನೀವು ನೋಡ್ಬೇಕು. ನಮ್ಮ ತಂದೆ ಶಿವಕುಮಾರ್ ಅಂತ ಹೆಸರು ದೊಡ್ಡ ಸಮಸ್ಯೆ ಆಗುತ್ತೆ ನಮ್ಗೆ. ಅಲ್ಲಿ ಹೋದ್ರೆ ಲಿಂಗಾಯತ ಅವಳಿ ಇರ್ತಾರೆ, ಮಠಗಳ ಅವಳಿ ಕೇಳಿದ್ರೆ ಶಿವಕುಮಾರ್ ಅಂತ ಯಾವ ಮಠದವರು ಕೇಳಿದ್ರು, ನಮ್ಗೆ ಯಾವ ಮಠ ನಮ್ಗೆ ಇದೊಂದು ಸಮಸ್ಯೆ ಆಗುತ್ತೆ ನಮ್ಮ ಸ್ಟ್ರಾಟಜಿಯಲ್ಲಿ. ಅದಕ್ಕೆ ನಾವೇನ್ ಮಾಡ್ಬಿಟ್ಟೆ, ಒಂದು ವರ್ಷ ನೋಡ್ರೆ ಇದು ಅಂದ್ಬಿಟ್ಟು ಪರಿಚಯ ಜಾತಿ ಹೇಳ್ಬಿಡೋದು. ಇಷ್ಟ ಇದ್ರೆ ನನ್ನ ಹತ್ರ ಕಾನ್ವರ್ಸ್ ಮಾಡೋದು ಬಿಟ್ಬಿಡು, ಸುಮ್ಮನೆ ಕೈ ಬೇಕು ಅವನಿಂದ ಯಾರು ಇರ್ಬೋದು, ಏನಿರ್ಬೋದು, ಅದಿರ್ಬೋದು, ಇದು. ನಾನು ಹಿಂದೂ ಪತ್ರಿಕೆಯಲ್ಲಿ ಹೆಸರು ಬೇಡ, ನಾನು ಕೆಲಸ ಮಾಡ್ತಾ ಇದ್ದೆ ಎಡಿಟರ್. ನಮ್ಮ ಎಡಿಟರ್ ರಜಾ ಹಾಕೋಗಿ ರಾಮೇಂದ್ರ ಇನ್ನೊಂದು ಇನ್ಚಾರ್ಜ್ ಇತ್ತು. ನಾನು ಬೇರೆ ಕೋಲಾರ ರೆಡ್ಡಿಸ್ ಮ್ಯಾನ್ ಕೋಲಾರ ಕಮ್ಯುನಿಟಿ ನಾನು ನನ್ನ ಜಾತಿನೇ ಹೇಳಿಲ್ಲ. ಇನ್ನು ಇಷ್ಟು ಸ್ಟಾರ್ಟಿಂಗ್ ಬಿಟ್ಟಿದ್ದೆ ರೆಡ್ಡಿ ಗೌಡ ಅಂತ ಹೋಗಿ ಊರಿಗೆ ನನಗೆ ಒಳಾಗ್ತಾನೆ ಅಂತ ಬಿಟ್ಟು ನಾನು ಫಸ್ಟ್ ಆಮೇಲೆ ಅವ್ರ ಎಡಿಟ್ ಬರೋದು ಇನ್ನು ಒಂದು ವಾರ ಇರುತ್ತೆ ಅಂತ ಸರ್ ಮಾಡ್ತೀವಿ ಬೆಳ್ತಾರೆ ಅಂತ 3 ದಿನ ರಜಾ ಹಾಕಿ ಅವ್ರ ಫ್ರೆಂಡ್ ತಪ್ಪಿಸ್ಕೊಂಡಿದ್ದೆ. ಆಮೇಲೆ ರಾಮಾಯಣ ಬಂದಾಗ ಹೋಗಿ ಹೇಳ್ದೆ, ಹೇಳ್ತಾ ಅದೇ ಸುಮ್ಮನೆ ಹೋಗಿದ್ರಲ್ಲ ಹೀಗೇನೆ 100% ಒಳ್ಳೆ ಇರೋದು. ತುಮಕೂರು ಹೋಗ್ಬೋದು ಕೆಲಸ ಅನ್ಕೊಳ್ತೀನಿ ಅಂತ ನಾನು ತುಮಕೂರು ಹೋಗೋಣ ಅಂತ ಅಂದ್ಬಿಟ್ಟು ನಾನು ಬೇರೆ ಕಡೆ ಹೋದೆ. ನಾನು ಹಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಅಂಬೇಡ್ಕರ್ ನಾವು ಬಹಳ ಸೀರಿಯಸ್ ಆಗಿ ಓದಿಸೋ ಪ್ರಯತ್ನ ಮಾಡ್ತೀವಿ. ಏನಾಗ್ಬಿಟ್ಟಿದೀವಿ ಎಲ್ಲರೂ ಅದನ್ನ ಸ್ವಲ್ಪ ತಿಳ್ಕೊಳ್ತಾ ಇದ್ದೀವಿ. ಪ್ರಾಬ್ಲಮ್ ಏನಾಗಿದೆ ಇವತ್ತು, ಅಂಬೇಡ್ಕರ್ ಅವ್ರನ್ನ ಜಗತ್ತಿನ 10 ವಿಶ್ವವಿಖ್ಯಾತ ಪರ್ಸನಾಲಿಟೀಸ್ ಹೇಳಿದ್ದಾರೆ. ಅದರಲ್ಲಿ ಅಂಬೇಡ್ಕರ್ ಅವರು ಅದನ್ನ ಏನಾಗಿದೆ ಇವತ್ತು ಸಮಾಜ ಮತ್ತೆ ಜಗತ್ತು ರೀಡಿಸಿಟ್ ಮಾಡ್ತಾ ಇದೆ. ಯಾರಾದ್ರೂ ಒಬ್ರು ಮತ್ತೆ ಮತ್ತೆ ಓದ್ತಾ ಇದ್ದಾರೆ ಅಂತಂದ್ರೆ, ನಾನು ನೋಡಿ ನಿನ್ನೆ ನಾನು ಮಹಾಬೋಧಿ ಸೊಸೈಟಿಯಲ್ಲಿ ಮಾತಾಡ್ಬೇಕಾಗಿದೆ. ನಾನು ಒಂದು 8-9 ವರ್ಷದಿಂದ ಬುದ್ಧಾಂಜಲಿ ಧರ್ಮ ಓದಿದ್ದೇನೆ. ನನಗೆ ಅವಾಗ ಅಂತ ಸ್ವಲ್ಪ ಅರ್ಥ ಆಯ್ತು. ಈಗ ಸೆಕೆಂಡ್ ರೀಡಿಂಗ್ ಮಾಡ್ತೀನಿ, ಅಂಬೇಡ್ಕರ್ ವಿಭಿನ್ನ ಕಾಣ್ತಾ ಇದ್ದಾರೆ. ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮತ್ತೆ ನಾವು ಗಾಂಧೀಜಿನಾಗ್ಲಿ, ಅಂಬೇಡ್ಕರ್ನಾಗ್ಲಿ, ಆನಿ ಬೆಸೆಂಟ್ನಾಗ್ಲಿ, ಇಲ್ಲಾಂದ್ರೆ ಆಜಾದ್ ಅವ್ರನ್ನಾಗ್ಲಿ, ಸರ್ದಾರ್ ಪಟೇಲ್ನಾಗ್ಲಿ ಇವನ್ನೆಲ್ಲ ನಾವು ರೀಡಿಸಿಟ್ ಮಾಡಬೇಕು. ಯಾಕಂದ್ರೆ ಆವತ್ತಿನ ಪರಿಸ್ಥಿತಿಗಳಲ್ಲಿ ಯಾವ ತರ ಇತ್ತು ಅಂತ ಇವತ್ತು ನಾವು ಒಂದು ಬ್ಯಾಲೆನ್ಸ್ ಸ್ಟೇಟ್ ಆಫ್ ಮೈಂಡ್ ಬರೋದಕ್ಕೆ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿಸ್ ಪರ್ಸನಾಲಿಟೀಸ್ ಇನ್ ಡೆಪ್ತ್. ನಾವು ಡೆಪ್ತ್ ಆಗಿ ನಾವು ತಿಳ್ಕೊಂಡು ಹೋದಾಗ ಬಹಳ ಕಷ್ಟ ಆಗುತ್ತೆ. ಹಂಗಾಗಿ ಇವತ್ತು ಏನಾಗ್ತಿದೆ, ಬಹಳಷ್ಟು ಕಡೆಗಳಲ್ಲಿ ಏನಂದ್ರೆ ಅನಿವಾರ್ಯವಾಗಿ ಕರ್ನಾಟಕದಲ್ಲಿ ಅಂಬೇಡ್ಕರ್ನ ಇವಾಗ ನಿಮ್ಗೆ ಇಷ್ಟ ಇದೆಯೋ ಇಲ್ವೋ, ಯಾವಾಗ ಇಷ್ಟ ಇದೆಯೋ ಇಲ್ವೋ, ಅವ್ರು ಅನಿವಾರ್ಯ ತಪ್ಕೊಬೇಕಾಗಿದೆ. ಯಾಕಂದ್ರೆ 25% ದಲಿತ ಆಗ್ತಿದ್ದಾರೆ, ಇನ್ಕ್ಲೂಡಿಂಗ್ ಜನರೇಟ್ ಸ್ಟ್ರೀಟ್. ಯಾಕಂದ್ರೆ 16 ದುಡ್ಡು ಇದೆ ಅಂತ ಬಾಬಾ ಸಾಹೇಬರು ಆವತ್ತಿನ ಕಾಲಕ್ಕೆ ನೀವು ಅದೊಂದು ಕತೆ ಕೇಳಬೇಕು. ಆ ಕಥೆಯನ್ನು ನಿಜವಾದ ಇನ್ಸಿಡೆಂಟ್. ಇವತ್ತು ಬ್ರಿಟಿಷ್ ಕೌನ್ಸಿಲ್ ನಲ್ಲಿ ಲೇಬರ್ ಮೆಂಬರ್ ಲೇಬರ್ ಮಿನಿಸ್ಟರ್ ಈ ಇಂಪೋರ್ಟ್ 16 ಗಂಟೆ ಬೇಕಾದ್ರೆ 8 ಗಂಟೆ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರು ಬಾಬಾ ಸಾಹೇಬರು. ಮೆಟರ್ನಿಟಿ ಲೀವ್ ತಗೊಂಡ್ಬಂದು ಇದನ್ನೆಲ್ಲ ತಗೊಂಡ್ಬಂದು ಅದನ್ನ ಕಂಪ್ಲೀಟ್ ಇವತ್ತು ಡೆಕ್ಲೈನ್ ಮಾಡಿದಂತ ಒಂದು ಕೀರ್ತಿ ಏನಾದ್ರು ಹೋಗ್ಬೇಕಂತಂದ್ರೆ, ಇತ್ತೀಚಿನ ಏನು ಪೋಸ್ಟ್ ಇದೇನು ಈ ಎಕನಾಮಿಕ್ ಲಿಬರಲೈಸೇಷನ್ ಆದ್ಮೇಲೆ ಬಂದಂತ ಸರ್ಕಾರಗಳು ಏನು ಲೇಬರ್ ಲಾಸ್ ಇದಾವೆ, ಏನು ಕಾರ್ಮಿಕರ ಹಕ್ಕುಗಳಿದಾವೆ, ಅದನ್ನ ಸಂಪೂರ್ಣವಾಗಿ ಗಮನ ಮಾಡಿ ಅಂಬೇಡ್ಕರ್ ಅವರಿಗೆ ಬಸಿ ಬರೆಯುವಂತ ಕೆಲಸ ಮಾಡಿರೋದು ಇವತ್ತು. ಯಾಕಂತಂದ್ರೆ ಇವತ್ತು ವೇಜ್ ಬೋರ್ಡ್ ಇಲ್ಲ ಪತ್ರಕರ್ತರಿಗೆ, ವೇಜ್ ಬೋರ್ಡ್ ಇಲ್ಲ. ಮಾನ್ಸಾನಿಯ ವೇಜ್ ಬೋರ್ಡ್ ನಮ್ಮ ಲಾಸ್ಟ್ ಬಂದಿತ್ತು, ಅದಾದ ನಂತರ ವೇಜ್ ಬೋರ್ಡ್ ಕಾನ್ಸ್ಟಿಟ್ಯೂಟ್ ಮಾಡಲಿಲ್ಲ. ಕಾಂಟ್ರಾಕ್ಟ್ ಸಿಸ್ಟಮ್ ಬಂತು. ಕಾಂಟ್ರಾಕ್ಟ್ ಸಿಸ್ಟಮ್ ಬಂದ್ಮೇಲೆ ಎಲ್ಲಾ ಬೆನಿಫಿಟ್ಸ್ ವಿಡ್ರಾ ಮಾಡಿದ್ರು. ಹಂಗಾಗಿ ಇವತ್ತು ಪತ್ರಿಕೆಗಳು ಏನಾಗ್ಬಿಟ್ಟಿದ್ದಾವೆ, ಯಾವ ಒಂದು ಸಿದ್ಧಾಂತಕ್ಕೆ ಒಂದು ಐಡಿಯಾಲಜಿಗೆ ಸೇರ್ಕೊಂಡು ಇವತ್ತು ಬೇರೆಯವರಿಗೆ ಪರ್ಫೆಕ್ಟ್ ಆಗಿ ಕೆಲಸ ಮಾಡುವಂತ ಕೆಲಸನ ನಾವು ಮಾಡ್ತಾ ಇರೋದು. ಅದು ಪತ್ರಿಕೋದ್ಯಮಕ್ಕೆ ಮತ್ತೆ ಬಾಬಾ ಸಾಹೇಬರು ಮಾಡಿದಂತ ಅಪಚಾರ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಇವತ್ತು ಏನಾದ್ರೂ ಪತ್ರಿಕೆಗಳು ಮತ್ತು ಪತ್ರಿಕೋದ್ಯಮ ಬಾಬಾ ಸಾಹೇಬರಿಗೆ ಏನಾದ್ರೂ ಒಂದು ಗೌರವ ಕೊಡಬೇಕು ಅಂತಂದ್ರೆ, ದೇ ಶುಡ್ ಬಿಕಮ್ ಮೋರ್ ಸೆಕ್ಯುಲರ್. ಒಂದು ಸೆಕೆಂಡ್, ದೇ ಶುಡ್ ಬಿಕಮ್ ದಿ ವಾಚ್ ಡಾಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂಡ್ ಸಿವಿಲ್ ರೈಟ್ಸ್. ನೀವು ಮಾನವ ಹಕ್ಕುಗಳು ಮತ್ತೆ ಸಂವಿಧಾನವನ್ನು ರಕ್ಷಣೆ ಮಾಡೋದಕ್ಕೆ ನೀವು ವಾಚ್ ಡಾಗ್ ಕೆಲಸ ಮಾಡಬೇಕಾಗುತ್ತೆ. ಮೂರನೇದು, ನೀವು ಏನು ಪ್ರತಿಪಾದನೆ ಮಾಡ್ತಾ ಇದ್ದೀರಿ, ಈ ದೇಶನ ನಾವು ಒಗ್ಗಟ್ಟಿನಿಂದ ನಡೆಸ್ಕೊಂಡು ಹೋಗ್ಬೇಕು ಅಂತ ನಿಮಗೆ
ಅಕ್ಬರ್ ಅಂತ ಒಂದು ಪತ್ರಿಕೆ ನಡೆಸ್ತಾ ಇದ್ದಾರೆ 857ರಲ್ಲಿ. ಇವರೆಲ್ಲ ಹೇಳ್ತಾರಲ್ಲ, ಫಸ್ಟ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಫಸ್ಟ್ ಜರ್ನಲಿಸ್ಟ್ ಗೆ ಗುಂಡೋಡು ಎಲೆಗೆ ಗುಂಡೋಡು ಸಾಯಿಸಿದ ಇವಾಗ ಮುಸ್ಲಿಂ ನೋ ಒನ್ ರೆಕಾರ್ಡೆಡ್ ಇಟ್ಟು ಯಾರು ಅದನ್ನ ರೆಕಾರ್ಡ್ ಮಾಡಲಿಲ್ಲ. ನೀವು ಹುಡುಕಿದ್ರೆ ಕಷ್ಟ ಆಗುತ್ತೆ ಹುಡುಕಬೇಕು. ಬ್ರಿಟಿಷ್ ಲೈಬ್ರರಿ ರೆಕಾರ್ಡ್ ಆಗುತ್ತೆ ಹೊರತು ಇಂಡಿಯಾದಲ್ಲಿ ಯಾವುದೋ ಒಂದು ಲೈಬ್ರರಿಯಲ್ಲಿ ಕಾಣೋದು ನಾವಿದ್ರು. ಒಬ್ಬ ಮುಸ್ಲಿಂಗೆ ಜರ್ನಲಿಸ್ಟ್ಗೆ ಅವನು ದೇಶ ಕಟ್ಟ ಹೋಗ್ತಾನೆ, ಬ್ರಿಟಿಷ್ ವಿರುದ್ಧ ಇದ್ದಾನೆ ಅಂತ ಕಂಡುಹಿಡಿತಾರೆ. ಅದು ಯಾರು ಅದನ್ನ ರೆಕಾರ್ಡ್ ಮಾಡಿಲ್ಲ. ಅದೇ ತರ ನೀವು ಅನ್ಕಂಟ್ರೋಲ್ ನೋಡ್ಕೊಂಡು 1857 ಫಸ್ಟ್ ಶೂಟ್ ಬ್ರಿಟಿಷ್ ಅವರು ಬ್ರಿಟಿಷ್ ಮ್ಯೂಸಿಯಂ ಇಟ್ಟಿದ್ದಾರೆ. ಅವರು ಮಹಾರಾಷ್ಟ್ರದ ಮಹಾನ್ ಒಂದು ಗುಡ್ಡೋಡು ಸಾಯಿಸ್ತಾರೆ ಒಬ್ಬರು ಯುರೋಪಿಯನ್ಗೆ. ಫಸ್ಟ್ ಟೈಮ್ ಈ ಪುಲ್ಲಿಸ್ ಬುಲೆಟ್ ಅವ್ರು ಇಟ್ಟಿದ್ದಾರೆ. ಅದನ್ನ ಯಾರು ರೆಕಾರ್ಡ್ ಮಾಡಿದ್ರು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈ ಸಮುದಾಯಗಳ ಹೋರಾಟ, ಈ ಸಮುದಾಯಗಳ ನೋವು, ಈ ಸಮುದಾಯಗಳಿಗೆ ಸಿಗ್ಬೇಕಾದ ಹಕ್ಕು, ಇದನ್ನೆಲ್ಲ ಇವತ್ತು ಮಳೆ ಮಾಡ್ತಿದ್ದಾರೆ. ಇಷ್ಟ ತಲುಪಿಟ್ಟು ಮಕ್ಕಳು ಅಷ್ಟೇ ತಲುಪಿಟ್ಟು ಈ ಸಮುದಾಯಗಳು ಇವತ್ತು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅದು ಪತ್ರಿಕೋದ್ಯಮದ ವೈಫಲ್ಯ, ಸರ್ಕಾರದ ವೈಫಲ್ಯ, ನಮ್ಮ ಇತಿಹಾಸಕಾರರ ವೈಫಲ್ಯ. ಈ ಮೂರು ಸೇರಿದ ಒಂದು ವ್ಯವಸ್ಥೆನ ವ್ಯವಸ್ಥಿತವಾಗಿ ಇಷ್ಟು ವರ್ಷಗಳ ಕಾಲ ಗಮನ ಮಾಡಿಬಿಟ್ಟಿದ್ದಾರೆ. ನಾವು ಅಂಬೇಡ್ಕರ್ ಅವರು ಇವತ್ತು ಏನು ಭಯ ಮಾಡ್ತಾರೆ, ಯಾಕಂತಂದ್ರೆ ಅಂಬೇಡ್ಕರ್ ಅವರು ಅಡ್ವರ್ಟೈಸ್ಮೆಂಟ್ ಬಗ್ಗೆ, ಗಾಂಧೀಜಿಯವರು ಅಡ್ವರ್ಟೈಸ್ಮೆಂಟ್ ಬೇಡ ಅಂತ ಹೇಳಿ ನಾನು ಅಡ್ವರ್ಟೈಸ್ಮೆಂಟ್ ತಗೊಳ್ಳೋದಿಲ್ಲ. ಯಾಕಂದ್ರೆ ಇಷ್ಟೊಂದು ಬಲಿಯ ಬಂದಿದೆ. ಅವ್ರಿಗೆ ಗುಜರಾತ್ ಏನು ಬಿಸ್ನೆಸ್ ಮ್ಯಾನ್ ಇದ್ರು ಸೌತ್ ಆಫ್ರಿಕಾದಲ್ಲಿ ಬಹಳಷ್ಟು ಜನ ಜಾಹೀರಾತು ಮಾಡಕ್ ಬಂದ್ರು. ಆದ್ರೆ ಅಂಬೇಡ್ಕರ್ ಅವರು ಅಡ್ವರ್ಟೈಸ್ಮೆಂಟ್ ಬಗ್ಗೆ ಬಹಳ ಕ್ರಿಟಿಕಲ್ ಆಗಿ ಹೇಳ್ತಾರೆ. ಇಂಡಿಯಾದಲ್ಲಿ ಜಾಹೀರಾತು ಜಾತಿಯತೆ ಮತ್ತೆ ಸಾಮಾಜಿಕ ಅಸಮಾನತೆಯನ್ನು ಪ್ರಮೋಟ್ ಮಾಡ್ತಾ ಇದೆ ಅಂತ ನೋಡಿ ಯಾರಿಗೆ ಆ ತರ ಧೈರ್ಯ ಇದೆ? ಇವತ್ತು ಎಷ್ಟು ಮಿಸ್ಯೂಸ್, ಯಾವ ಒಬ್ಬ ದೊಡ್ಡ ಕ್ರಿಮಿನಲ್ 10 ವರ್ಷಗಳ ಕಾಲ ಜೈಲಲ್ಲಿ ಇರ್ತದೆ, 4 ಮರ್ಡರ್ ಮಾಡಿದ್ರೆ ತಗೊಂಡು ಫ್ರಂಟ್ ಪೇಜ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಅದನ್ನ ಆಗ್ತಾ ಇದೀವಿ. ನಮ್ದು ನೈತಿಕ ಧೈರ್ಯ. ಒಂದು ಪತ್ರಿಕೆ ನಡೆಸಕ್ಕೆ ನಮ್ಗೆ ದುಡ್ಡು ಬೇಕು. ಈ ತರ ದುಡ್ಡು ನನಗೆ ಯಾವ ಒಬ್ಬ ನಮ್ಮ ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿರುವಾಗ ಯಾವ ಒಬ್ಬ ತಗೊಂಡು ಕೊಟ್ಟ ಜಾಹೀರಾತ, ಅದನ್ನೆಲ್ಲ ಹೋಗೋದು ಪ್ರಿಂಟ್ ಆಗಬೇಕು. ನಾನು ಹೇಳಿದೆ ಈ ಟೆಲಿವಿಷನ್ ಊಟ ಅಂತಂದ್ರೆ ಹೆಂಗೆ ಅಂತಂದ್ರೆ ಎಲ್ಲ ಬಡವ ಚಿನ್ನ ತಗೊಂಡು ಇಟ್ಕೊಂಡು ಅವ್ನು ಯಾವ ದುಡ್ಡು ಮಾಡಿ ಅವ್ನು ತಗೊಂಡು ಫ್ರಂಟ್ ಪೇಜ್ ಅಲ್ಲಿ ಆಗ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಕೊನೆಗೆ ಮ್ಯಾನೇಜ್ಮೆಂಟ್ ಡಿಸ್ಕಷನ್ ಆಗಿ ಇಂಡಿಯನ್ ಎಕ್ಸ್ಪ್ರೆಸ್ 11 ವಿಡ್ರಾ ಮಾಡ್ಬಿಟ್ಟು ಅಡ್ವರ್ಟೈಸ್ಮೆಂಟ್. ನಾನು ಹೇಳಿದೆ ಇಂಡಿಯನ್ ಎಕ್ಸ್ಪ್ರೆಸ್ ಅಂತ ಪತ್ರಿಕೆ ಅಂತ ಜಾಹೀರಾತು ಹಾಕೋದು ಆ ತರದ ಒಂದು ಪರಿಸ್ಥಿತಿ ಇವತ್ತು. ಜಾಹೀರಾತಿನ ಬಗ್ಗೆ ಅಂಬೇಡ್ಕರ್ ಅವರು ಎಷ್ಟು ಕ್ರಿಟಿಕಲ್ ಆಗಿದ್ರು ಅಂತ. ಎನಿ ನ್ಯೂಸ್ ಐಟಮ್, ಎನಿ ಅಡ್ವರ್ಟೈಸ್ಮೆಂಟ್, ಇಟ್ ಶುಡ್ ನಾಟ್ ಬಿ ಮಿಸ್ಯೂಸ್ ಅಂಡ್ ಮಿಸ್ಲೀಡಿಂಗ್, ಇಟ್ ಶುಡ್ ನಾಟ್ ಪ್ರಮೋಟ್ ಸೋಷಿಯಲ್ ಇಂಜಸ್ಟಿಸ್ ಅಂತ ಹೇಳ್ತಾರೆ ಅವರು. ಯಾಕಂದ್ರೆ ಅವರು ಪ್ರತಿಪಾದನೆ ಮಾಡೋದು ಎಜುಕೇಟ್, ಆರ್ಗನೈಸ್ ಅಂಡ್ ಅಜಿಟೇಟ್ ಅನ್ನೋ ಒಂದು ಸಿದ್ಧಾಂತದ ಮೇಲೆ ಮಾತಾಡೋರು ಇದನ್ನೆಲ್ಲ ಮಾಡ್ತಾರೆ ಅವರು. ಯಾಕಂದ್ರೆ ಅವರ ಪಂಚಮನ ಸಮಾವೇಶ ಮಾತಾಡೋದು ಅವ್ರಿಗೆ ಕವರೇಜ್ ಸಿಗೋದಿಲ್ಲ. ಹಾಗಾಗಿ ಇವತ್ತು ನೀವು ಏನು ಸರ್ಕ್ಯುಲೇಷನ್ ವೈಸ್ ಬಂದಾಗ ಸರ್ಕ್ಯುಲೇಷನ್ ಎಷ್ಟು ಇರುತ್ತೆ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪ್ರಭಾವವಾಗಿರುತ್ತೆ ಅನ್ನೋದು. ನಾವು ಮೂಕನಾಯಕ ಪತ್ರಿಕೆ ಸಂಪಾದಕಿ, ನಾನು ಅದನ್ನ ಕನ್ನಡ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ನಾನು ನೋಡ್ತಾ ಇದ್ದೆ. ಆ ಟ್ರಾನ್ಸ್ಲೇಷನ್ ಹೇಳ್ತಾರೆ, ನೀವು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡುವುದು ಎಷ್ಟು ದೊಡ್ಡ ಕಠಿಣವಾದ ಕೆಲಸ ತಂದ್ಕೊಂಡಿದ್ರಿ, ಅಷ್ಟೇ ಕಠಿಣವಾದ ಕೆಲಸ, ಅದಕ್ಕಿಂತ ದೊಡ್ಡ ಕಠಿಣವಾದ ಕೆಲಸ ನಾವು ಈ ದೇಶದಲ್ಲಿ ಸಮಾನತೆ ತಂದುಕೊಡೋದು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿ ಅದನ್ನ ಇಂಗ್ಲಿಷ್ ಅಲ್ಲಿ ಬರ್ದಿದ್ದಾರೆ ಅಂತಂದ್ರೆ, ಈ ಲ್ಯಾಂಗ್ವೇಜ್ ಎಷ್ಟು ಫ್ಲವರಿ ಲ್ಯಾಂಗ್ವೇಜ್. ನೋಡ್ಬೇಕಂದ್ರೆ ಓದ್ಬೇಕು. ಅಂಬೇಡ್ಕರ್ ಅವ್ರು ಬರ್ದಿರೋದು ಆ ಭಾಷೆನ ಓದ್ತಾ ಇದ್ರೆ ಅಂಬೇಡ್ಕರ್ ಇದ್ದಂತ ಪ್ರಭುತ್ವ ಬಂದ ಅವನ ಜ್ಞಾನ ಬಹಳ ದೊಡ್ಡ ಜ್ಞಾನ. ಹಂಗಾಗಿ ಅದನ್ನ ಇಡೀ ಜಗತ್ತು ನಾಲೆಜ್ ಇದೆ ಅಂತ ಮಾಡ್ತಾ ಇದ್ದಾರೆ ಅಂತಂದ್ರೆ ಸುಮ್ಮನೆ ಮಾಡ್ತಾರೆ. ಯಾಕಂದ್ರೆ ಇಡೀ ಜಗತ್ತು ಅವ್ರನ್ನ ಓದಿದೆ, ತಿಳ್ಕೊಂಡಿದೆ. ಹಂಗಾಗಿ ಅವ್ರಿಗೆ ಇವತ್ತು ಈ ತರದ ಒಂದು ಆಲೋಚನೆಗಳು ಬರಕ್ ಸಾಧ್ಯ ಆಗುತ್ತೆ. ಇವತ್ತು ನಮ್ಮ ದೇಶದಲ್ಲಿ ಅಂಬೇಡ್ಕರ್ನ ಒಬ್ಬ ದಲಿತ ನಾಯಕನಾಗಿ, ಒಬ್ಬ ಅಸ್ಪೃಶ್ಯನಾಗಿ ಏನು ಸಂವಿಧಾನ ಬಂದಿದ್ದಾನೆ ಅನ್ನೋ ಒಂದು ತರದಲ್ಲಿ ನಮ್ಗೆ ಆ ತರದ ಒಂದು ಏನು ಒಂದು ಇನ್ಫ್ಲೂಯೆನ್ಸ್ ನಾವು ಮಾಡಿ ಅಂಬೇಡ್ಕರ್ ಅವರನ್ನ ಬಹಳ ಕುಚ್ಚಿನ ರೀತಿಯಲ್ಲಿ ನೋಡುವಂತ ಒಂದು ಕೆಟ್ಟ ಮನಸ್ಥಿತಿ ನಮ್ಮ ದೇಶದಲ್ಲಿ ಹೋಗಿಲ್ಲ. ಹಂಗಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗಾಂಧೀಜಿಯವರು ಒಂದು ಪ್ರಸಂಗ ಹೇಳ್ತೀನಿ. ಗಾಂಧೀಜಿಯವರು ದೊಡ್ಡ ಜರ್ನಲಿಸ್ಟ್ ನೋಡೋರು. ಅವರು 25-30 ವರ್ಷಗಳ ಕಾಲ, ಯಾಕಂದ್ರೆ ನಾವು ಜರ್ನಲಿಸಮ್ ನೋಡ್ಬೇಕಂದ್ರೆ ಅಂಬೇಡ್ಕರ್ ಅವರ ಜರ್ನಲಿಸಮ್ ಮತ್ತೆ ಗಾಂಧೀಜಿ ಅವರ ಜರ್ನಲಿಸಮ್ ಎರಡೂ ನಾವು ಸಮತೋಲನ ಮಾಡಿ ನೋಡೋಣ. ಮತ್ತು ಅಂಬೇಡ್ಕರ್ ಬಹಳಷ್ಟು ಅರ್ಥ ಮಾಡ್ತಾರೆ ನಾವು ಪ್ರಯತ್ನ ಪಡಬಹುದು. ಯಾಕಂದ್ರೆ ಗಾಂಧೀಜಿಯವರು ಲಂಡನ್ ಹೋದಾಗ
ಅಲ್ಲಿ ಧೀರುಭಾಯಿ ಅವ್ರ ಪರಿಚಯ ಆದ್ಮೇಲೆ ಅವ್ರೇನ್ ಮಾಡ್ತಾರೆ, ಅಲ್ಲಿ ಪತ್ರಿಕೆಗಳು ನೋಡ್ತಾರೆ, ಓ ಈ ತರ ಪತ್ರಿಕೆ ಬರುತ್ತಲ್ಲ ಅಂತ ಪತ್ರಿಕೆಗಳು ಬರೆಯಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವರು ಬರೆಯೋದು ಏನಂತಂದ್ರೆ ಇಂಡಿಯನ್ ಕಲ್ಚರ್ ಬಗ್ಗೆ, ಹಬ್ಬಗಳ ಬಗ್ಗೆ, ನಮ್ಮ ಡ್ರೆಸ್ ಬಗ್ಗೆ, ಈ ತರದ ಬಗ್ಗೆ ಬರೀತಾರೆ. ಆದ್ರೆ ಅಂಬೇಡ್ಕರ್ ಅವ್ರಿಗೆ ಅವರು ಓದಕ್ಕೆ ಹೋಗ್ತಾರೆ, ಹೋದಾಗ ಅವ್ರ ಪತ್ರಿಕೆಗಳನ್ನ ನೋಡ್ತಾರೆ. ಪತ್ರಿಕೆಗಳನ್ನ ನೋಡಿದಾಗ ಅವ್ರ ಜೊತೆ ಯಾಕೆ ನನ್ನ ಜಾತಿಯ ನೋವು ಮತ್ತೆ ನನ್ನ ಜನಾಂಗಕ್ಕೆ ಆಗ್ತಾ ಇರೋ ಅನ್ಯಾಯನ ನಾನು ಯಾಕೆ ಈ ತರ ಬರೆದು ಹೊರಗಿನ ಪ್ರಪಂಚಕ್ಕೆ ತೋರಿಸ್ಕೊಳ್ಳೋದು, ಇವ್ರಿಗಿರುವಂತ ಡಿಫರೆನ್ಸ್. ಒಬ್ರು ಕಲ್ಚರ್ ಬಗ್ಗೆ ಬರೀತಾರೆ, ಒಬ್ರು ಮತ್ತೆ ಅವರ ಹಬ್ಬಗಳ ಬಗ್ಗೆ, ಮತ್ತೆ ಉಡುಗೆ ತೊಡುಗೆಗಳು, ಮತ್ತೆ ಭಾರತೀಯ ಊಟದ ಬಗ್ಗೆ ಬರೀತಾರೆ, ಧರ್ಮದ ಬಗ್ಗೆ ಬರೀತಾರೆ. ಇನ್ನೊಬ್ರು ಈ ತರ ಯೋಚನೆ ಮಾಡ್ತಾರೆ. ಅಂದ್ರೆ ದಿ ಕಾಂಟ್ರಾಸ್ಟ್ ಬಿಟ್ವೀನ್ ಗಾಂಧೀಜಿ and Ambedkar journalism is different. ಯಾಕಂದ್ರೆ the priorities of both the leaders are different. When it comes to the priorities, their freedom struggle is a common priority of both Gandhi and Ambedkar. ಯಾಕಂದ್ರೆ ಏನು ಬ್ರಿಟಿಷ್ ಫೈಟ್ ಮಾಡೋದು ಅವರಿಬ್ಬರು ಕಾಮನ್ ಇತ್ತು. ಅಂಡ್ ಬೋತ್ ಆಫ್ ದೆಮ್ ಸ್ಟ್ಯಾಂಡ್ ಫಾರ್ ಏನಾದ್ರು ಇಂಟಿಗ್ರಿಟಿ ಮತ್ತೆ ಮಾರಲಿಸ್ಟಿಕ್ ಕ್ಯಾರೆಕ್ಟರ್, ಏನು ನೈತಿಕವಾದಂತ ಒಂದು ಪ್ರಜ್ಞೆ ಏನಾದ್ರು ಇದೆ ಅಂತ ಇಬ್ರು ಅಪ್ಗ್ರೇಡ್. ಗಾಂಧೀಜಿ ಮತ್ತೆ ಅಂಬೇಡ್ಕರ್ ಅವರು ಇಬ್ರು ಅಪ್ಗ್ರೇಡ್ ಆಗಿರ್ತಾರೆ. ಆದ್ರೆ ಯಾವ ಮಟ್ಟಕ್ಕೆ ಪರಿಸ್ಥಿತಿ ಬರುತ್ತೆ ಅಂತಂದ್ರೆ ಅವರು ಓದ್ಬಿಟ್ಟು ಬರ್ತಾರೆ, ಓದ್ಬಿಟ್ಟು ಬಂದು ವಿದ್ಯಾಭ್ಯಾಸ ಮುಗಿಸ್ಕೊಂಡು ಬಂದಾಗ ನೋಡಿದ್ರೆ ದೇಶದಲ್ಲಿ ಆಗ್ತಾರ ಅನ್ನೋ ಒಂದು ಅವಲಂಬಿಗಳ ಬಗ್ಗೆ ನೋಡಿದಾಗ ಇರ್ಬೋದು, ಇಲ್ಲಾಂದ್ರೆ ಕೆಳಗೆ ಏನು ನಾವು ಏನು ನೀರನ್ನ ಮುಟ್ಟಿಸ್ಕೋಬೇಕಂತ ನಡೆಯುವಂತ ಒಂದು ಚಳವಳಿ ಇರ್ಬೋದು, ಇಲ್ಲ ನಾಸಿಕಲ್ಲಿ ನಡೆಯುವಂತ ಹೋರಾಟ ಇರ್ಬೋದು, ಇವುಗಳು ಮಾಡ್ಕೊಂಡಾಗ ಬಾಬಾ ಸಾಹೇಬ್ರಿಗೆ ಯಾವುದೇ ಒಂದು ಪತ್ರಿಕೆ ಅವರಿಗೆ ಸಪೋರ್ಟ್ ಮಾಡೋದಿಲ್ಲ. ಯಾಕಂದ್ರೆ ಒಂದು ಕಾನ್ಶಿಯಸ್ ಆಗಿ ಏನಾಗಿದೆ, ಅವತ್ತು ಮೆಡ್ರಾಸ್ ಬ್ರಾಹ್ಮಿನ್ಸ್ ಅದು ಬಿಟ್ಟರೆ ಉತ್ತರ ಪ್ರದೇಶದ ಬ್ರಾಹ್ಮಿನ್ಸ್ ಇರ್ಬೋದು, ಇಲ್ಲ ಕಾಶ್ಮೀರಿ ಪಂಡಿತ್ ಇರ್ಬೋದು, ಕ್ಷತ್ರಿಯರು ಇರ್ಬೋದು, ಇವರು ಡಾಮಿನೇಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಪೊಲಿಟಿಕ್ಸ್ ಏನು ಜರ್ನಲಿಸಂ ಸೀನ್. ಆದ್ರೆ ಅಂಬೇಡ್ಕರ್ ಅವರಿಗೆ ಈ ತರದ ಒಂದು ರೆಪ್ರೆಸೆಂಟೇಷನ್ ಕೊಡುವಂತ ಒಂದು ಪತ್ರಿಕೆಗಳು ಇರೋದಿಲ್ಲ. ಪ್ರಭಾಕರ್ ಅವರು ಹೇಳ್ತಾ ಇದ್ದಾರೆ ಅವರ ಪತ್ರಿಕೆ ಮುಖದ ಬೈಲಿ ಆಗುತ್ತದೆ. ಅದಿರ್ಲಿ, ಕೇಸರಿ ಪತ್ರಿಕೆ ತಿಲಕ್ ಬರ್ತಿರ್ತಾರೆ, ತಿಲಕ್ ಅವರು ಬರ್ತಿರ್ತಾರೆ, ಅವರೇ ನಡೆಸ್ತಾರಂತ ಪತ್ರಿಕೆ. ಆ ಪತ್ರಿಕೆ ಹೋದ್ರೆ ಜಾಹೀರಾತು ಕೊಡ್ಬೇಕಂತ ಬಾಬಾ ಸಾಹೇಬ್ ಅವರ ಜಾಹೀರಾತು ಕೊಡೋದಿಲ್ಲ. ಅವರು ಆಗಿ ಅವಾಗ ಬರ್ತಿದ್ರು. ನನಗೆ ನಾನು ಡೆಲ್ಲಿ ಪ್ರಸ್ತುತಕ್ಕೆ ಹೋಗ್ತಾನೆ ಇದ್ದೆ, ಪದೇ ಪದೇ ಹೋಗುವ ಏನಾದ್ರು ಕಾರ್ಯಕ್ರಮ ಇರೋವಾಗ, ಇಲ್ಲಾಂದ್ರೆ ಫಂಕ್ಷನ್, ಇಲ್ಲಾಂದ್ರೆ ನಮ್ಮ ಉಮಾಪತಿ ಸಚ್ಚಿ ಇವೆಲ್ಲ ನಂಜುಡೇಗೌಡ, ಇವೆಲ್ಲ ಅಮೀನ್ ಮಟ್ಟವರು ಅವೆಲ್ಲ ಇರ್ಬೇಕಾದ್ರೆ ನಾನು ಹೋಗ್ತಾ ಇದ್ದೆ. ಹಂಗಾಗಿ ಅವ್ರು ನನಗೆ ಒಂದ್ಸಾರಿ ಕೇಳಿದ್ರು ವಾಟ್ ಇಶ್ಯೂ ಅಂತಂದ್ರೆ, ಸೊ ಯು ವಾಂಟ್ ಟು ಅಡ್ರೆಸ್ ಬಾಬಾ ಸಾಹೇಬ್ ಜರ್ನಲಿಸಂ ಅದಂತಂದ್ರು. ವಾಟ್ ಕಾಂಪಿಟೇಟಿವ್ ಆರ್ಗನೈಸೇಷನ್ ಅಂತಂದ್ರೆ, ಆಮೇಲೆ ಇಲ್ಲ ಇದನ್ನ ನಾವು ಮಾಡ್ತಾ ಇದ್ದೀವಿ, ನೀವು ಬರ್ಬೇಕು ಅಂತ ಅಂದ್ಬಿಟ್ಟು ಭದ್ರೇಶ್ವರ ಸೆಕ್ರೆಟರಿ ಅದೆಲ್ಲ ಬಹಳ ಸೀನಿಯರ್ ಜರ್ನಲಿಸ್ಟ್ ನನ್ನ ಕರೆದಿದ್ದು, ನಾನು ಹೋಗಿ ಮಾತಾಡಿದೆ. ಅದಾದ ನಂತರ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇನ್ನೊಂದು ಕಾರ್ಯಕ್ರಮ ಆಯಿತು. ನನಗೆ ಆಶ್ಚರ್ಯ ಆಗಿದೆ ಏನಂತಂದ್ರೆ, ಅವರು ಪತ್ರಿಕೆ ಸ್ಟಾರ್ಟ್ ಮಾಡಿ 3 ವರ್ಷ ಆಗೋಯ್ತು. ಒಂದ್ ಕಡೆ 3 ವರ್ಷ ಆಗೋಯ್ತು, ಇನ್ನೊಂದು ಅವರು ಬಂದಿದ್ದು 65 ವರ್ಷಗಳ ಕಾಲ, ಅದರಲ್ಲಿ 36 ವರ್ಷಗಳ ಕಾಲ ಪತ್ರಕರ್ತರಾಗಿ ಸುಮಾರು 20 ವರ್ಷಗಳ ಕಾಲ ಅವರೊಬ್ಬರೇನೆ ಕಷ್ಟಪಟ್ಟು ಅವರೇನೆ ಆರ್ಗನೈಸ್ ಮಾಡಿ, ಅವರೇ ಎಡಿಟ್ ಮಾಡಿ, ಅವರೇ ಪ್ರಿಂಟ್ ಮಾಡಿ ತಗೊಂಡ್ಬರ್ತಾ ಇದ್ದಂತ ಪತ್ರಿಕೆಗಳನ್ನ ಅವರು ಸ್ಟಾರ್ಟ್ ಮಾಡಿ 100 ವರ್ಷ ಆದ್ಮೇಲೆ ಅಂಬೇಡ್ಕರ್ ಪತ್ರಕರ್ತರ ಅಂತ ಚರ್ಚೆ ಮಾಡ್ತಾ ಇರೋದ್ರ ಬಗ್ಗೆ ಒಂದ್ ಕಡೆ ದೇಶವನ್ನು ತಂದಿದೆ, ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಈಗಲಾದ್ರೂ ಪತ್ರಕರ್ತರಿಗೆ ಜ್ಞಾನೋದಯ ಆಯ್ತಲ್ಲ ಅನ್ನೋ ಸಂತೋಷ ಇದೆ. ಹಾಗಾಗಿ ನಾನು ಗಣೇಶ್ ಅವರಿಗೆ ನಾನು ಅಭಿನಂದಿಸ್ತಾ ಇದ್ದೀನಿ. ಇಂಥ ಒಂದು ಕಾರ್ಯಗಾರನ ಇಟ್ಕೊಂಡು ಅಂಬೇಡ್ಕರ್ ಅವರ ಬಗ್ಗೆ ಮತ್ತೆ ಅವರ ಪತ್ರಿಕೋದ್ಯಮದ ಬಗ್ಗೆ ಮಾತಾಡುವಂತ ಒಂದು ಅವಕಾಶ ಕಲ್ಪಿಸಿದ್ದೇನೆ. ಎಂತ ಒಂದು ಕೆಟ್ಟ ಹಿಸ್ಟಾರಿಯನ್ಸ್ ಇದ್ದಾರೆ ನಮ್ಮಲ್ಲಿ ಅನ್ನೋದಕ್ಕೆ. ಈ ನೀವೆಲ್ಲ ಓದಿರೋದು ಜಿ ಎಸ್ ಶಿವರುದ್ರಪ್ಪನವರು ಒಂದು ಇತಿಹಾಸ ಪ್ರಜಾಪತ್ರಿಕೆ ಅಂತ ಒಂದು ಕಥೆ ಇತ್ತು. ನೀವು ಓದಿದಿರೋ ಇದು ನಾನು ಓದಿಲ್ಲ. ಅದನ್ನ ಏನಿತ್ತು ಅಂತಂದ್ರೆ ತೆರಳು ಒಬ್ಬ ಹಿಸ್ಟಾರಿಯನ್ ಬರೀತಾನೆ, ಒಂದು ದೊಡ್ಡ ಅರಳಿ ಮರ ಇತ್ತು, ಅರಳಿ ಮರದ ಕೆಳಗಡೆ ಜನ ಕೂಡ್ತಾ ಇದ್ರು, ಆ ಊರಿನ ಪಂಚಾಯತಿ ಕಾರ್ಯಕ್ರಮಗಳೆಲ್ಲ ನಡೀತಾ ಇತ್ತು ಅಂತ. ಅದಾಗಿ ಒಂದು 25-30 ವರ್ಷ ಆದ್ಮೇಲೆ ಇನ್ನೊಬ್ಬ ಒಪ್ಕೊಳ್ತಾನೆ, ಅದೊಂದು ದೇವನ ಮರ ಇತ್ತು ಅಂತ ಬರೀತಾನೆ. ಅದೇ ತರ ಇನ್ನೊಬ್ಬ ಬರೀತಾನೆ, ಅದು ಹೊಂಗೆ ಮರ ಇತ್ತು ಅಂತ 4ನೇ ಮನೆ ಬರೀತಾನೆ. ಈ ತರ ಒಂದು ಗಿಡ ನಡೀತಾರೆ ಅಂದ್ರೆ ಹಿಸ್ಟಾರಿಯನ್ಸ್ ಈ ತರ ಡಿಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. When it comes to Baba Saheb Ambedkar, the most distorted personality on the earth, ಯಾರಾದ್ರೂ ಇದ್ರಿ ಜಗತ್ತಿನ ಯಾರಾದ್ರೂ ಪರ್ಸನಾಲಿಟಿ ಎಷ್ಟೊಂದು ವಿಕೃತಗೊಳಿಸ್ಬೇಕು ಅಷ್ಟೊಂದು ವಿಕೃತಗೊಳಿಸಿರುವಂತ ಒಂದು ಸಾಧ್ಯ ಏನಿದೆ ಅಂತಂದ್ರೆ ಮನುವಾದಿ ಹಿಸ್ಟಾರಿಯನ್ಸ್ ಇದೆ. ಮನುವಾದಿ ಹಿಸ್ಟಾರಿಯನ್ಸ್ ಅಂಬೇಡ್ಕರ್ ನ ಡಿಸ್ಚಾರ್ಜ್ ಮಾಡುವಂತ ಕೆಲಸ
ಕಾಲದಿಂದ ಮಾಡ್ಕೊಂಡು ನಮ್ಗೆ ಇದೊಂದು ಉದಾಹರಣೆ. ಸ್ನೇಹಿತರೆ, ಇವತ್ತು ಅಂಬೇಡ್ಕರ್ ಅವರು 135ನೇ ಜಯಂತಿ ಇವತ್ತು ಜಗತ್ತಿನಾದ್ಯಂತ 150 ದೇಶಗಳಲ್ಲಿ ಮಾಡಿದ್ದಾರೆ ಮತ್ತು ಅಮೆರಿಕದ ಆಲ್ 50 ಸ್ಟೇಟ್ಸ್ ಅವತ್ತು ಸೆಲೆಬ್ರೇಟ್ ಮಾಡಬೇಕು. ಅಂದ್ರೆ ಇವತ್ತು ಏನಾಗಿದೆ ಅಂತಂದ್ರೆ ಅಂಬೇಡ್ಕರ್ ಒಬ್ಬ ನಾಲೆಡ್ಜ್ ಆಗಿ ಕೋಲಾರ ಜಿಲ್ಲೆಗೆ ಪತ್ರಕರ್ತರ ಬದುಕಿಗೆ ನನಗೆ MLC ಮಾಡಿದಂತ ಖರ್ಗೆ ಅವರು ಇರ್ಬೋದು, ಇಲ್ಲಾಂದ್ರೆ ಸಿದ್ದರಾಮಯ್ಯ ಇರ್ಬೋದು, ಪಾಟೀಲ್ ಇರ್ಬೋದು, ಇಲ್ಲ ಇಂದಿರಾ ಇರ್ಬೋದು, ಯಾರು ಅಪಕೀರ್ತಿ ಅಂತ ಬರೋದಿಲ್ಲ. ಅದಕ್ಕೂ ನಿಮ್ಗೆ ಅಷ್ಟೊಂದು ಅಚೀವ್ ಮಾಡ್ತೀನಿ. ಐ ವಿಲ್ ಲಿವ್ ಅಪ್ ಟು ಯುವರ್ ಎಕ್ಸ್ಪೆಕ್ಟೇಷನ್. ಆದಷ್ಟು ನೀವು ಒಳ್ಳೆ ಕೆಲಸಗಳನ್ನ ಪತ್ರಕರ್ತರಾಗಿ ಪ್ರಭಾಕರ್ ಅವರು ಸೂಕ್ಷ್ಮ ಹೇಳ್ತಾ ಇದ್ರು. ಇವತ್ತು ಮಿಸ್ಟ್ರಸ್ಟ್ ಎಷ್ಟಾಗಿದೆ ಅಂತ ಅನ್ಬೋದು. ಇವತ್ತು ಮಿಸ್ಟ್ರಸ್ಟ್ ಎಷ್ಟಾಗಿದೆ ಅನ್ನೋದಕ್ಕಿಂತ ನಾವು ಏನು ಮಾಡಬೇಕು, ನಮ್ಮ ಅಜೆಂಡಾ ಏನಾಗಬೇಕಾಗಿದೆ, ರೀಡ್ರಾ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಬೇಕು. ಯಾಕಂದ್ರೆ ಇವತ್ತು ಜಾಹೀರಾತಾಗಿ ಪತ್ರಿಕೆಗಳು ಉಟ್ಕೊಂಡಿರೋದನ್ನ ನೋಡಿದಾಗ ಬಹಳ ತಪ್ಪಾಗುತ್ತೆ. 1920ರಲ್ಲಿ ಯಾರು ಮಾತಾಡ್ಬೇಕು ಅಂತ ಹೇಳಿದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಕಾಗ ಬಂದಿದ್ರು. ಅದಕ್ಕೆ ನಾನು ಇನ್ನೊಂದು ಹೇಳ್ಬೇಕಂದ್ರೆ ಇಂಟ್ರೆಸ್ಟಿಂಗ್ ಪಾರ್ಟ್ ಆಫ್ ಅಂಬೇಡ್ಕರ್ ಕೂಡ ಹೇಳ್ಬೇಕು ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಬ್ರಿಟಿಷ್ ಕೆಳಗಡೆ ಮೈನಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥವ್ರು. ಅವರು ಲೇಬರ್ ಮೆಂಬರ್ ಇರ್ಬೇಕಾದ್ರೆ 1932 ಮತ್ತೆ ಲೇಬರ್ ಮಿನಿಸ್ಟರ್ ಆದ್ಮೇಲೆ ಅವ್ರಿಗೆ ಲೆಟರ್ ಬರೀತಾರೆ, ಇಂಗ್ಲಿಷ್ ಅಲ್ಲಿ ಬರೀತಾರೆ, ಬಹಳ ಚೆನ್ನಾಗಿ ಬರೀತಾರೆ. ಅದನ್ನ CM ಮಾಡ್ಕೊಂಡು ನಾವು ಸ್ಕೂಲಲ್ಲಿ ಓದಿದ್ರು ಆ ಲೆಟರ್ನ, ನಾವೆಲ್ಲ ಕೂತಿದ್ವಿ. ಅವಾಗ CM ಮಾಡ್ಕೊಂಡು ನಮ್ಗೆ KGF MLA ಆಗಿದ್ರು, ಅವರು ಓದಿದ್ರು ಆ ಲೆಟರ್ನ. ಎಷ್ಟು ಚೆನ್ನಾಗಿ ಡ್ರಾಫ್ಟ್ ಮಾಡಿದ್ದಾರೆ ಅಂತಂದ್ರೆ, ನಮ್ಗೆ ಯಾರೋ ಒಂದು ಆಶಾದಾಯಕವಾಗಿ ಈ ಸ್ವತಂತ್ರ ಬಂದ್ಮೇಲೆ ಏನು ಲೇಬರ್ ಮೂವ್ಮೆಂಟ್ ಜಗತ್ತಿನಾದ್ಯಂತ ಆದ್ಮೇಲೆ ಅಂಬೇಡ್ಕರ್ ಅನ್ನೋ ಹೆಸರು ಒಬ್ಬರು ನಮ್ಗೆ ನಮ್ಮ ಪರವಾಗಿ ಮಾತಾಡಿ ಇದನ್ನೆಲ್ಲ ಕಡಿಮೆ ಮಾಡಿದ್ದಾರೆ. ಕಾರ್ಮಿಕರ ವರ್ಕಿಂಗ್ ಅವರ್ಸ್ ಮತ್ತೆ ನಮ್ಮ ಕಲ್ಯಾಣ ಬಗ್ಗೆ ಇದು ಮಾಡಿದ್ವಿ. ನಾವು ಇಡೀ ಮೈನಿಂಗ್ ವರ್ಕರ್ ಸೇರಿದ್ದೀವಿ, ಲೇಬರ್ಸ್. ನಾವು ಈ ತರದ ಒಂದು ಪ್ರಾಣಿಗಳ ತರ ನಾವು ದುಡಿತಾ ಇದ್ವಿ. ನೀವು ತಗೊಂಡ್ಬಂದಿರುವಂತ ಒಂದು ಏನು ರಿಫಾರ್ಮ್ಸ್ ನಮ್ಗೆ ಮೈಸೂರಲ್ಲಿ ಆಗಬೇಕಾಗುತ್ತೆ. ನಿಮ್ಗೆ ರಿಕ್ವೆಸ್ಟ್ ಟು ವಿಸಿಟ್ KGF ಅಂತ ಬಿಟ್ಟು ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ. ರಿಕ್ವೆಸ್ಟ್ ಮಾಡ್ತೀನಿ. ಗಣೇಶ್ ಅವರು ಬಹಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ಏನಾದ್ರೂ ಮದುವೆ ಕೆಲಸ ನೀವು ಮಾಡಬೇಕಾಗಿದೆ ಏನಂತಂದ್ರೆ, ನೀವು ಅಂಬೇಡ್ಕರ್ ಜಯಂತಿ ಮಾಡಬೇಕು, ಇರುವ ಪ್ರಶಸ್ತಿ ಕೊಡ್ತಿರೋ ಗೊತ್ತಿಲ್ಲ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಫೋಟೋ ಪತ್ರಕರ್ತರ ಸಂಘ ಹಾಕೋದು ಮಾಡಿ. ಅವರಿಗೂ ದೊಡ್ಡ ಪತ್ರಕರ್ತರು. ಹಂಗಾಗಿ ನೀವು ಜಾತಿ ನೋಡಿ ಹಾಕೊಳ್ಳಿ, ದಯಮಾಡಿ ನೀವು ನೆಮ್ಮದಿಲ್ಲ. ನೀವು ಭಗತ್ ಸಿಂಗ್ ಇವಾಗ ಫ್ರೀ ವಿಕ್ಟಿಮ್ಸ್ ಅಂದ್ರು ಒಂದು ಎಡಿಟೋರಿಯಲ್ ಬಂದಿದ್ದಾರೆ. ಯಾರಾದ್ರೂ ಫ್ರೀ ಆಗಿರೋ ಓದ್ಕೊಳ್ಳಿ. ಬಾಬಾ ಸಾಹೇಬರು ಫ್ರೀ ವಿಕ್ಟಿಮ್ಸ್ ಅಂತ ಬರೀತಾರೆ. ಯಾರೋ ಸುಖದೇವ್ ಮತ್ತೆ ಭಗತ್ ಸಿಂಗು ಮತ್ತೆ ಇನ್ನೊಬ್ರು 3 ಜನ ಅವರು ಹ್ಯಾಂಗ್ ಮಾಡ್ಬಿಡ್ತಾರೆ. ಈ ರಾಜ್ಗುರು ಈ 3 ಜನನ ಹ್ಯಾಂಗ್ ಮಾಡ್ಬಿಡ್ತಾರೆ. ಈ ಒನ್ಲಿ ಏನು ಎಡಿಟೋರಿಯಲ್ ಕಂಟ್ರಿ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಸಂಪಾದಕೀಯ ಬರೆದಿದ್ದು ಯಾರು ಅಂದ್ರೆ ಅಂತ ಕಠಿಣವಾದಂತ ಕಠೋರವಾಗಿ ಏನು ಅಂತ ಸ್ಟ್ರಾಂಗ್ ವರ್ಡೆಡ್ ಎಡಿಟೋರಿಯಲ್ ಬಂದಿದ್ದು ಯಾರು ಅಂತ ಅಂಬೇಡ್ಕರ್ ಅವರು. ಅದರ ನ್ಯೂಸ್ ಪೇಪರ್ ಬೇಕಾಗಿರ್ತದೆ. ಇಲ್ಲಿ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರು ಬ್ರಿಟಿಷರ ವಿರುದ್ಧ ಫ್ರೀ ವಿಕ್ಟಿಮ್ಸ್ ಅಂದ್ಬಿಟ್ಟು ಭಗತ್ ಸಿಂಗ್ ಬಂದ್ರು, ಅವ್ರನ್ನ ಆಂಟಿ ನ್ಯಾಷನಲ್. ಎಂತ ದುರ್ದೈವ ಈ ದೇಶದಲ್ಲಿ ಯಾವ ತರ ನಡೆದೋಗಿದೆ ಅಂತಾನೆ. ಭಗತ್ ಸಿಂಗ್ ನೀವು ನಂಬೋದಿಲ್ಲ, ಈಗ ಬೇರೆ ವಂಡರ್ಫುಲ್ 5 ಭಾಷೆಗಳಲ್ಲಿ ಬರೀತಾ ಇದ್ದಂತ ಪತ್ರಕರ್ತ ಭಗತ್ ಸಿಂಗ್. ಈ ದೇಶದಲ್ಲಿ ಬಹಳಷ್ಟು ಜನ ಪತ್ರಕರ್ತರು ಬಂದು ಹೋಗಿದ್ದಾರೆ. ಹಂಗಾಗಿ ಆ ಪತ್ರಕರ್ತರು ಬಂದು ಹೋಗಿದ್ರೇನು ಕೆಲವರು ಮಾತ್ರ ಉಳಿತಾರೆ. ಯಾರು ಉಳಿತಾರೆ? ನೀವು ಎಷ್ಟು ವರ್ಷ ಪತ್ರಿಕೆ ನಡೆಸಿದ್ರಿ, ಎಷ್ಟು ಸರ್ಕ್ಯುಲೇಷನ್ ಉಳಿಯೋದಿಲ್ಲ. ನೀವು ಸಮಾಜದ ಪರವಾಗಿ, ಬಡವರ ಪರವಾಗಿ, ದಮನಿತರ ಪರವಾಗಿ, ರೈತರ ಪರವಾಗಿ, ಹೋರಾಟಗಾರರ ಪರವಾಗಿ ಏನ್ ಮಾಡಿದ್ರಿ ಅನ್ನೋದು ಯಾರು ಮಾಡ್ತಾರೆ ಪತ್ರಕರ್ತನಾಗಿ? ಅದು ಮಾತ್ರ. ಯಾಕಂದ್ರೆ ನಾವು ಬೇಸಿಕ್ ಪ್ರಶ್ನೆಗಳು ಕೇಳಕ್ ಆಗ್ಬಿಟ್ಟಿದ್ದಿಲ್ಲ. ಏನ್ ಸರ್ ಇವತ್ತು ಬಹಳ ಖುಷಿಯಾಗಿದೆ, ಏನ್ ಸರ್ ಇವತ್ತು ಇಷ್ಟೊಂದು ಚೆನ್ನಾಗಿ ಕಾಣ್ತದೆ, ಇಶ್ಯೂ ಹಾಕಿ ಬರ್ತಾರೆ ಸರ್. ನಾನು ಪತ್ರಕರ್ತ ಕೇಳೋದು ಪ್ರಶ್ನೆಗಳು ಕೇಳಿದ್ದೀನಿ. ನಾನು ಒಂದೇ ಒಂದ್ಸಾರಿ ಮಿಸ್ ಮಾಡಿದೆ ಪೊಲಿಟಿಷಿಯನ್ಗೆ, ಒಂದೇ ಒಂದ್ಸಾರಿ ಜೈಲಲ್ಲಿದ್ದಾಗ ಮಾತ್ರ. ಯಾಕಂದ್ರೆ ಜೈಲಲ್ಲಿದ್ದ ನನಗೆ ನೇರವಾಗಿ ಸಿಕ್ಕಿದ್ರು.
ಮೇಡಮ್ ಹ್ಯಾಪಿ ಬರ್ತ್ಡೇ ಅಂತಂತೆ ಹುಟ್ಟುಹಬ್ಬದ ಶುಭಾಶಯಗಳು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಥ್ಯಾಂಕ್ ಯು ಅಂತ. ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಮೈಸೂರಿನಲ್ಲಿ ನಾವಿದೆ ಹಿಂಗಾಗಿ ನಮಗೆ ಮಗುಗಳು ನಿಂತಿತ್ತು ನಾನು ಹೋಗ್ಬೇಕಂತ ನಿಂತಿತ್ತು ಅಂತ ಹೇಳ್ತಾ ಇದ್ದೆ. ನನಗೆ ಸುದ್ದಿ ಬೇಕಾಗಿತ್ತು, ನಾನು ಪುಸ್ತಕ ಪ್ಲೀಸ್ ಮಾಡೋ ಅಷ್ಟು ಬಿಟ್ರೆ ಯಾವನು ನಾನು ಗೊತ್ತಿರೋ ವಿಶ್ವಾಸವಲ್ಲ, ಯಾವ ಸವಾಸ ಕೊಡಲ್ಲ. ನಾನು ಒಂದೇ ಒಂದು ಏನಂತಂದ್ರೆ ನೀವು ಹೇಳ್ತೇನೆ, ಈ ಮಣ್ಣಲ್ಲಿ ಹುಟ್ಟಿ ಇಂದ ಹೋಗಿದ್ದೇನೆ, ಬಹಳ ಜನರ ಪ್ರೀತಿ ಬಹಳ ಶ್ರೀಮಂತರಲ್ಲಿ ಬೆಳೆಸಿದ್ದೇನೆ. ನಾನು ಮಾಡ್ತೀನಿ. ಗಣೇಶ್ ಅವರು ಬಹಳ ಸುದೀರ್ಘವಾಗಿ ಮಾತಾಡಿದ್ದಾರೆ. ಏನಾದ್ರೂ ಮದುವೆ ಕೆಲಸ ನೀವು ಮಾಡಬೇಕಾಗಿದೆ ಏನಂತಂದ್ರೆ, ನೀವು ಅಂಬೇಡ್ಕರ್ ಜಯಂತಿ ಮಾಡಬೇಕು, ನೀವು ಪ್ರಶಸ್ತಿ ಕೊಡ್ತಿರೋ ಗೊತ್ತಿಲ್ಲ. ಗಾಂಧೀಜಿ ಮತ್ತು ಅಂಬೇಡ್ಕರ್ ಫೋಟೋ ಪತ್ರಕರ್ತ ಸಂಜೆ ಹಾಕೋದು ಮಾಡಿ, ಅವರಿಗೂ ದೊಡ್ಡ ಪತ್ರಕರ್ತರು. ಹಂಗಾಗಿ ನೀವು ಜಾತಿ ನೋಡಿ ಹಾಕ್ಬಿಡಿ, ದಯಮಾಡಿ ನೀವು ನೆಮ್ಮದಿಲ್ಲ. ನೀವು ಭಗತ್ ಸಿಂಗ್ ಇವಾಗ ಫ್ರೀ ವಿಕ್ಟಿಮ್ಸ್ ಅಂದ್ರು ಒಂದು ಎಡಿಟೋರಿಯಲ್ ಬಂದಿದ್ದಾರೆ. ಯಾರು ಫ್ರೀ ಆಗಿರೋ ಓದ್ಕೊಳ್ಳಿ. ಬಾಬಾ ಸಾಹೇಬರು ಫ್ರೀ ವಿಕ್ಟಿಮ್ಸ್ ಅಂತ ಬಂದಿದ್ದಾರೆ. ಯಾರು ಸುಖದೇವ್ ಮತ್ತೆ ಭಗತ್ ಸಿಂಗ್ ಮತ್ತೆ ಇನ್ನೊಬ್ರು 3 ಜನನ ಹ್ಯಾಂಗ್ ಮಾಡ್ಬಿಡ್ತಾರೆ. ರಾಜ್ಗುರು ಈ 3 ಜನನ ಹ್ಯಾಂಗ್ ಮಾಡ್ಬಿಡ್ತಾರೆ. ದಿ ಓನ್ಲಿ ಏನು ಎಡಿಟೋರಿಯಲ್ ಕಂಟ್ರಿ ಈ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಒಂದು ಸಂಪಾದಕೀಯ ಬರೆದಿದ್ದು ಯಾರು ಅಂದ್ರೆ ಅಂತ ಕಠಿಣವಾದಂತ ಕಠೋರವಾಗಿ ಏನು ಅಂತ ಸ್ಟ್ರಾಂಗ್ ವರ್ಡೆಡ್ ಎಡಿಟೋರಿಯಲ್ ಬಂದಿದ್ದು ಯಾರು ಅಂತಂದ್ರೆ ಅಂಬೇಡ್ಕರ್ ಅವರು. ಅದರ ನ್ಯೂಸ್ ಪೇಪರ್ ಬೇಕಾಗಿದೆ. ಇಲ್ಲಿ ಕಾಲಿನ ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದ್ರು ಬ್ರಿಟಿಷರ ವಿರುದ್ಧ ಫ್ರೀ ವಿಕ್ಟಿಮ್ಸ್ ಅಂದ್ಬಿಟ್ಟು ಭಗತ್ ಸಿಂಗ್ ಬರೋದು ಅವ್ರನ್ನ ಆಂಟಿನಿ ಅಷ್ಟೇ. ಎಂತ ದುರ್ದೈವ ಈ ದೇಶದಲ್ಲಿ ಯಾವ ತರ ನಡೆದೋಗಿದೆ ಅಂತಾನೆ. ಭಗತ್ ಸಿಂಗ್ ನೀವು ನಂಬೋದಿಲ್ಲ, ಈಗ ಬೇರೆ 5 ಭಾಷೆಗಳಲ್ಲಿ ಬರೀತಾ ಇದ್ದಂತ ಪತ್ರಕರ್ತ ಭಗತ್ ಸಿಂಗ್. ಈ ದೇಶದಲ್ಲಿ ಬಹಳಷ್ಟು ಜನ ಪತ್ರಕರ್ತರು ಬಂದು ಹೋಗಿದ್ದಾರೆ. ಹಂಗಾಗಿ ಆ ಪತ್ರಕರ್ತರು ಬಂದು ಹೋಗಿದ್ರೇನು ಕೆಲವರು ಮಾತ್ರ ಉಳಿತಾರೆ. ಯಾರು ಉಳಿತಾರೆ? ನೀವು ಎಷ್ಟು ವರ್ಷ ಪತ್ರಿಕೆ ನಡೆಸಿದ್ರಿ, ಎಷ್ಟು ಸರ್ಕ್ಯುಲೇಷನ್ ಉಳಿಯೋದಿಲ್ಲ. ನೀವು ಸಮಾಜದ ಪರವಾಗಿ, ಬಡವರ ಪರವಾಗಿ, ದಮನಿತರ ಪರವಾಗಿ, ರೈತರ ಪರವಾಗಿ, ಹೋರಾಟಗಾರರ ಪರವಾಗಿ ಏನ್ ಮಾಡಿದ್ರಿ ಅನ್ನೋದು ಯಾರು ಮಾಡ್ತಾರ ಪತ್ರಕರ್ತನಾಗಿ ಅದನ್ನ ಮಾತ್ರ. ಯಾಕಂದ್ರೆ ನಾವು ಬೇಸಿಕ್ ಪ್ರಶ್ನೆಗಳು ಕೇಳಕ್ ಕಾರಣ ಆಗ್ತಿರ್ಲಿಲ್ಲ. ಏನ್ ಸರ್ ಇವತ್ತು ಬಹಳ ಖುಷಿಯಾಗಿದೆ, ಏನ್ ಸರ್ ಇವತ್ತು ಇಷ್ಟೊಂದು ಚೆನ್ನಾಗಿ ಕಾಣ್ತದೆ, ವಿಶ್ವ ಹಾಕಿ ಬರ್ತಾರೆ ಸರ್. ನಾನು ಪತ್ರಕರ್ತ ಕೇಳೋದು ಪ್ರಶ್ನೆಗಳು ಕೇಳಿದ್ದೀನಿ. ನಾನು ಒಂದೇ ಒಂದ್ಸಾರಿ ಮಿಸ್ ಮಾಡಿದೆ ಪೊಲಿಟಿಷಿಯನ್ಗೆ, ಒಂದೇ ಒಂದ್ಸಾರಿ ಜೈಲಲ್ಲಿದ್ದ ಮಾತ್ರ. ಯಾಕಂದ್ರೆ ಜೈಲಲ್ಲಿದ್ದ ನನಗೆ ನೇರವಾಗಿ ಸಿಕ್ಕಿದ್ರು ಮೇಡಮ್ ಹ್ಯಾಪಿ ಬರ್ತ್ಡೇ ಅಂತಂತೆ ಹುಟ್ಟುಹಬ್ಬದ ಶುಭಾಶಯಗಳು ಕನ್ನಡದಲ್ಲಿ ಬಹಳ ಚೆನ್ನಾಗಿ ಮಾತಾಡ್ತಾರೆ ಥ್ಯಾಂಕ್ ಯು ಅಂತ. ಆಮೇಲೆ ನಾನು ಸ್ಟಾರ್ಟ್ ಮಾಡಿದೆ ಮೈಸೂರಿನಲ್ಲಿ ನಾವಿದೆ ಹಿಂಗಾಗಿದೆ ನಮಗೆ ಮಗುಗಳು ನಿಂತಿತ್ತು ನಾನು ಹೋಗ್ಬೇಕಂತ ನಿಂತಿತ್ತು ಅಂತ ಹೇಳ್ತಾ ಇದ್ದೆ. ನನಗೆ ಸುದ್ದಿ ಬೇಕಾಗಿತ್ತು, ನಾನು ಪುಸ್ತಕ ಪ್ಲೀಸ್ ಮಾಡೋ ಅಷ್ಟು ಬಿಟ್ರೆ ಯಾವನು ನನಗೆ ಗೊತ್ತಿರೋ ವಿಶ್ವಾಸವಲ್ಲ, ಯಾವ ಸವಾಸ ಕೊಡಲ್ಲ. ನಾನು ಒಂದೇ ಒಂದು ಏನಂತಂದ್ರೆ ನೀವು ಹೇಳ್ತೇನೆ, ಈ ಮಣ್ಣಲ್ಲಿ ಹುಟ್ಟಿ ಇಂದ ಹೋಗಿದ್ದೇನೆ, ಬಹಳ ಜನರ ಪ್ರೀತಿ ಬಹಳ ಶ್ರೀಮಂತರಲ್ಲಿ ಬೆಳೆಸಿದ್ದೇನೆ. ನಾನು ಸಂವಿಧಾನ ನಾವು ಬದಲಾಯಿಸ್ತೀವಿ ಅಂದಾಗ ಇಡೀ ದೇಶದಲ್ಲಿ ಒಂದು ಕ್ಯಾಂಪೇನ್ ಮಾಡಿದ್ದು ಸಿದ್ದರಾಮಯ್ಯವರು, ಮಾದೇವಪ್ಪನವರೆಲ್ಲ ಸೇರಿದ್ರು ಕ್ಯಾಂಪೇನ್ ಮಾಡಿದ್ರು. ಈ ಸ್ಟಾಪ್ ನರೇಂದ್ರ ಮೋದಿ ಫ್ರಮ್ ಕಮಿಂಗ್ ಟು ಪವರ್. ಯಾವ ಬೋರ್ಡ್ ಸ್ಟಾಪ್ ಮಾಡಕ್ಕಾಗಲಿಲ್ಲ. ಇಡೀ ದೇಶದಲ್ಲಿ ದಲಿತರಿಂದ ಸ್ಟಾಪ್ ಮಾಡಬಹುದು. ಅದನ್ನ ಯಾವಾಗಲೂ ಬಿಜೆಪಿಯಿಂದ ಸ್ಟಾಪ್ ಮಾಡಿದ್ರೆ ಅದು ದಲಿತರಿಗೆ ಅದು ಕ್ರೆಡಿಟ್ ಹೋಗುತ್ತೆ. ಯಾಕಂದ್ರೆ ಓಬಿಸಿಗಳಿಗೆ ಹೋಗುತ್ತೆ. ಹೌದು, ಓಬಿಸಿ ಏನಾಗಿದೆ ದುರ್ದೈವ ಇವತ್ತು 1993 ಮಂಡಲ ಕಮಿಷನ್ ರಿಪೋರ್ಟ್ ಬಂದ್ರೆ ಓಬಿಸಿಗಳಿಗೆ ರಿಸರ್ವೇಶನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟರು. ಇವತ್ತು ಅಷ್ಟು ರೀಚ್ ಆಗಿಲ್ಲ ಓಬಿಸಿಗಳಿಗೆ. ಯಾಕೆ ಓಬಿಸಿಗಳು ರೀಚ್ ಆಗಿಲ್ಲ ಅಂತಂದ್ರೆ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪೊಲಿಟಿಕಲ್ ಲೀಡರ್ಶಿಪ್ ಇನ್ ದಿ ಕಂಟ್ರಿ. ಯಾಕಂದ್ರೆ ಇವತ್ತು ಬಾಸ್ ಯಾಕಂದ್ರೆ ಸಿದ್ದರಾಮಯ್ಯ ತರ ಇಲ್ಲ ಆ ತರದ ಪ್ರಣಾಳಿ ಇರ್ಬೋದು. ಇವರು ನರೇಂದ್ರ ಮೋದಿ ಫ್ರಮ್ ದಿ ಬ್ಯಾಕ್ವರ್ಡ್ ಕಮ್ಯುನಿಟಿ, he belongs to a particular sect. He is being dictated by some ideology. ಹಂಗಾಗ್ಬಿಟ್ಟು ಯಾಕೆ ಇದಾಗಿಲ್ಲ ಅಂತ ನೀವು ನೋಡಿರ್ಬೇಕು. 470 ಇಂಗಿದೆ ಆರ್ಟಿಕಲ್ಸ್ ಇದೆ. ನೀವು ನಮ್ಮಲ್ಲ 470 ಆರ್ಟಿಕಲ್ಸ್ ಅಲ್ಲಿ 3 ರಿಂದ 4 ಬಿಟ್ಟು ದಲಿತರಿಗೆ ಇನ್ನೇನೂ ಸಿಗೋದಿಲ್ಲ. ದಲಿತರಿಗೆ 4 ರಿಂದ 5 ಆರ್ಟಿಕಲ್ ಅಂಬೇಡ್ಕರ್ ಅವರು ಬಂದಿದ್ದಾರೆ. ಆದ್ರೆ ಇನ್ನು ಮಿಕ್ಕಿದೆಲ್ಲ ಬಂದಿರೋದಾಗೆ ಎಲ್ಲರಿಗೂ ಇಡೀ ಜಗತ್ತಿನ ಈ ಭೂಮಿ ಮೇಲಿರೋ 140 ಕೋಟಿ ಜನರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದಿದ್ದಾರೆ 140 ಆರ್ಟಿಕಲ್ಸ್.
ಹಂಗಾಗಿ ಈ ಅಟೆಂಡೆನ್ಸ್ ಮಾಡಿದ್ರೆ ಎಂಜಾಯ್ ಮಾಡ್ತಾ ಇದೀವಲ್ಲ ನಾವು. ಫಂಡಮೆಂಟಲ್ ರೈಟ್ಸ್ ಇರ್ಬೋದು, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಇರ್ಬೋದು, ಕಾಂಟ್ರಾಕ್ಟ್ ಸಿಸ್ಟಮ್ ಇರ್ಬೋದು, ರಿಸರ್ವೇಶನ್ ಇರ್ಬೋದು, ಪೊಲಿಟಿಕಲ್ ರಿಸರ್ವೇಶನ್ ಇರ್ಬೋದು, ಇದನ್ನೆಲ್ಲ ಎಂಜಾಯ್ ಮಾಡ್ತಾ ಇರೋರು ಯಾರನ್ನು ಅಂಬೇಡ್ಕರ್ ಅವ್ರನ್ನ ಸ್ಮರಣೆ ಮಾಡ್ತಾ ಇಲ್ಲ. ಏನಾಗ್ಬಿಟ್ಟಿದೆ, ಅವ್ರು ಕೊಟ್ಟಿದ್ದಾರೆ ನಾವು ತಗೊಳ್ತಾ ಇದ್ವಿ ಅಂತ. ನೀವು ಮೊನ್ನೆ ನಡೆದಂತ ಏನು ಪಾರ್ಲಿಮೆಂಟ್ ಅಲ್ಲಿ ನಡೆದಂತ ವುಮೆನ್ ರಿಸರ್ವೇಶನ್ ಬಿಲ್ ಒಂದು ದೊಡ್ಡ ಎಕ್ಸಾಂಪಲ್. ಯಾಕಂದ್ರೆ ಇನ್ನೂ ಕೊಡ್ತಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಗೊಂಡ್ಬಂದು 3 ದಿನಗಳ ಕಾಲ ಇಡೀ ಪಾರ್ಲಿಮೆಂಟ್ ಚರ್ಚೆ ಮಾಡಿ ಪಾರ್ಲಿಮೆಂಟ್ ಅಲ್ಲಿ ಸೋಲಿಸ್ತಾರೆ. ಯಾಕಂತಂದ್ರೆ ಮಹಿಳೆಯರಿಗೆ ಆ ತರದ ಒಂದು ಆದ್ಯತೆ ಮತ್ತೆ ಅವ್ರಿಗೆ ಪ್ರಾಪರ್ಟಿ ಇರ್ಬೋದು, ಅವ್ರ ರೈಟ್ಸ್ ಇರ್ಬೋದು, ಅವ್ರ ಡಿಗ್ನಿಫೈಡ್ ಲೈಫ್ ಇರ್ಬೋದು, ಇದ್ರ ವಿರುದ್ಧ ಈ ಸಮಾಜ ಎಷ್ಟು ದೂರವಾಗಿತ್ತು ಅಂತಂದ್ರೆ ಆ 3 ದಿನ ಆದ್ಮೇಲೆ ಸೋಲಿಸ್ತಾರೆ. ಅದು ಸೋಲಿಸಿದಾಗ ಅಂಬೇಡ್ಕರ್ ಅವರು ಅದನ್ನ ಪ್ರತಿಭಟಿಸಿ ರಿಸೇವ್ ಮಾಡ್ಬಿಟ್ಟು ಬರ್ತಾರೆ. ಆದ್ರೆ ಇಂದು ಕೊಡಬೇಕು. ಇವತ್ತು ಮೊನ್ನೆ ಮೀಸಲಾತಿ ತಗೊಂಡ್ರು, ಮೀಸಲಾತಿಯಲ್ಲಿ OBC-ಗಳಿಗೆ ರಿಸರ್ವೇಶನ್ ಇರಲಿಲ್ಲ, SC/ST ರಿಸರ್ವೇಶನ್ ಇರಲಿಲ್ಲ. ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿ ತಗೊಂಡ್ಬರ್ರೆ ಉಲ್ಟೋಸ್ ಮಾಡಲಿಕ್ಕೆ ಇವತ್ತು ಎಲ್ಲಾ ಪೊಲಿಟಿಕಲ್ ಪಾರ್ಟೀಸ್, ಅಪೋಸಿಷನ್ ಪಾರ್ಟೀಸ್ ಸೋಲುದು. ಅವರು ಸೋಲಿಸೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ದೊಡ್ಡ ಗೌರವ ಕೊಟ್ಟಿದ್ದಾರೆ ಅಂತ ನಾನು ಇಷ್ಟಪಡ್ತೇನೆ. ಯಾಕಂದ್ರೆ ಇವತ್ತು ರಿಸರ್ವೇಶನ್ ಇಂದ ವುಮೆನ್ ರಿಸರ್ವೇಶನ್ ಬಂದ್ರೆ ಇಲ್ಲಿ ಇರೋದು ಯಾರು ನಿಲ್ಲಕ್ಕಾಗೋದಿಲ್ಲ. ಇಟ್ ವಿಲ್ ಬಿ ಎ ಕೂಲ್ ಆಫ್ ಎಕ್ಸ್ಟೆಂಡೆಡ್ ಸರ್ವಿಸ್. ಹಂಗಾಗಿ ಇವತ್ತು ನೀವು ನೋಡಿ, ಮೇಡಮ್ ಕ್ಯೂರಿ ಏನು ರೇಡಿಯೋನ ಕಂಡಿಡಿದ್ರು, ಆ ಕ್ಯೂರಿ ಬಂದ ತಕ್ಷಣ ಲೋವರ್ ಬೆಂಚ್ ಬಂದಾಗ ಅವರಿಗೆ ಜನ ಈ ಬೇರೆ ಡಾಮಿನೇಟೆಡ್ ಸೊಸೈಟಿ ಆನರ್ ಅವ್ರಿಗೆ ಒಂದು ಗೌರವ ಸಲ್ಲಿಸಿಲ್ಲ. ಅವ್ರಿಗೆ 2ನೇ ಸರ್ತಿ ನೋಬಲ್ ಬರುತ್ತೆ ಇನ್ನೊಂದು ಇನ್ವೆನ್ಷನ್ಗೆ. ಆಗ ಅವರ ಜಗತ್ತು ಕಣ್ಣಿಗಿದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಯುರೋಪಿಯನ್ ವರ್ಲ್ಡ್ ಹೆಂಗಿತ್ತು, ರಾಜಾರಾಮ್ ಮೋಹನ್ ರಾಯ್ ಅವರು ಬಿಟ್ರೆ ಈ ದೇಶದ ಮಹಿಳೆಯರ ಪರವಾಗಿ ಯಾರಾದ್ರೂ ಹೋರಾಟ ಮಾಡಿದ್ರೆ, ನೆಕ್ಸ್ಟ್ ಹೋರಾಟ ಮಾಡಿದ್ರೆ ಯಾರಾದಿದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಹಂಗಾಗಿ ಇವತ್ತು ನಾವು ಅಂಬೇಡ್ಕರ್ ಅಂತ ಪತ್ರಿಕೋದ್ಯಮದ ಬಗ್ಗೆ ಮಾತಾಡುವಾಗ 5 ಜನ ಇರ್ತಾರೆ ಅಂಬೇಡ್ಕರ್ ಅವ್ರ ಜೊತೆ. ಅಂಬೇಡ್ಕರ್ ಅವ್ರ ಜೊತೆ 5 ಜನ ಸೇರಿ ಕೆಲಸ ಮಾಡ್ತಾ ಇದ್ದಾರೆ. ಫಸ್ಟ್ 20 ವರ್ಷ 15 ವರ್ಷ ಒಬ್ಬರೇ ಮಾಡ್ತಾ ಇದ್ದಾರೆ, ಒಂದು ಅರ್ಥ ನಿಂತ್ಕೊಂಡು. ಅದೇ 5 ಜನರಲ್ಲಿ 3 ಜನ ಏನೋ ದೇವರಾಯ ನಾಯಕ್ ಇರ್ಬೋದು, ಸುಭದ್ರ ಬುದ್ಧ ಇರ್ಬೋದು, ಅವ್ರ ಜೊತೆ ಇನ್ನೊಬ್ರು ಭಂಡಾರಿ ಇರ್ತಿದ್ದಾರೆ. ಹಂಗಾಗಿ ಅವ್ರು 3 ಜನ ಬೇರೆ ಸಮುದಾಯದವರು ಇರ್ತಾರೆ, ಅವ್ರು ದಲಿತರು ಇರೋದಿಲ್ಲ, ಇವ್ರು ಮಾತ್ರ ದಲಿತರು ಇರ್ತಾರೆ. ಹೇಳಿದ್ರೆ 2014ರಲ್ಲಿ ಒಂದು ಸರ್ವೆ ರಿಪೋರ್ಟ್ ನಾನು ಅಂತ ಬಂದಿದ್ರು ಆಫೀಸ್ಗೆ. ಇವರ ದಲಿತ ಪ್ರಾಬ್ಲಮ್ ಅಂತ ಅವ್ನು ಹೇಳಿದ್ರೆ, ನೀವು ದಲಿತ ಅಂತ ಗೊತ್ತಾದ್ಮೇಲೆ ನಮ್ಗೆ ಖುಷಿ ಆಯ್ತು. ಸರ್ವಿಂಗ್ ಇನ್ ದಿಸ್ ಪೊಸಿಷನ್ ಫಾರ್ ಇಂಡಿಯನ್ 30 years. We wanted to do the survey of Dalit ಅಂತಂದ್ರೆ ನಾನು ಹೇಳಿದೆ, you should know the practicality in this cover office ಅಂತಂದ್ರೆ no one dare to use their cash ಅಂತಂದ್ರೆ. ಯಾಕಂದ್ರೆ ನನಗೆ ಇಂಥವ್ರ ಸವಾಸ, ನಮ್ಮ ಮನೆಯಲ್ಲೇನೆ ಇವರೆಲ್ಲ ನ್ಯೂಸ್ ಪೇಪರ್ ಹಾಕೊಂಡು ಹಳೆ ಚಾಕರಿ ಹಾಕೊಂಡು ಬದುಕ್ತಾ ಇದ್ದಂತ ದಲಿತ ಚಳವಳಿನ ನೋಡಿ ನನಗೆ ನೈತಿಕ ದಲಿತ ಚಳವಳಿ, ರೈತ ಚಳವಳಿನ ನೋಡಿ ಬೆಳೆದ್ರು ನಾನು. ಹಂಗಾಗಿ ನನಗೆ ಯಾವ ತರದ ನೈತಿಕತೆ ಬಗ್ಗೆ ಮತ್ತೆ ಮೊರಾಲಿಟಿ ಬಗ್ಗೆ ಮತ್ತೆ ಡೈವಿಡ್ ಬಗ್ಗೆ ನಮ್ಗೇನು ಬಹಳ ದೊಡ್ಡ ಕಲಿತಿದೆ. ಹಂಗಾಗಿ ನಾನು ಫೀಲ್ ಮಾಡ್ಕೊಂಡಿದ್ದೀನಿ ಅಂತ ನೀವು ನಂಬೋದಿಲ್ಲ. ಕರ್ನಾಟಕದಲ್ಲಿ 2 ಆರ್ಗನೈಸೇಷನ್ ವಾಪಸ್ ಹೋಗಿ ಕ್ವಶನ್ ಎಷ್ಟು ಜನ ಇದ್ದಾರೆ ತಿಳಿದ್ರು ಅಂತ ಯಾರು ರಿಲೀಸ್ ಮಾಡಲಿಲ್ಲ. ಇಡೀ ಇಂಡಿಯಾದಲ್ಲಿ ಯಾರು ರಿಲೀಸ್ ಮಾಡಿಲ್ಲ ಎಷ್ಟಿದೆ ಅಂತ. ಯಾಕಂತಂದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 100 ವರ್ಷದಿಂದ 3 ಜನ ಜನರಲ್ ಕ್ಯಾಟಗರಿ ಪತ್ರಿಕೆ ಕಲಿತು ಅಂದ್ರೆ ಇವತ್ತಿನ ಉದಾಹರಣೆ ಇವತ್ತು ಪತ್ರಿಕೆಗಳು ಇವತ್ತು ಹೊರಡ್ತಾ ಇದ್ದಾವ. ಇವತ್ತಿನ ಕ್ಯಾಸಿಸ್ಟ್ ಪತ್ರಿಕೆಗಳು ಹೆಚ್ಚಿದ ಹೋಗ್ತಾ ನಿಮಗೆ ಜಾತಿ ಆಧಾರದ ಮೇಲೆ, ಫ್ಯಾಮಿಲಿ ಆಧಾರದ ಮೇಲೆ ಪತ್ರಿಕೆಗಳು, ಪಾರ್ಟಿ ಆಧಾರದ ಮೇಲೆ ಪತ್ರಿಕೆಗಳು. ಯಾಕಂತಂದ್ರೆ ಸ್ವತಂತ್ರ ಪೂರ್ವದಲ್ಲಿ ಪೋಸ್ಟ್ ಇಂಡಿಪೆಂಡೆನ್ಸ್ ಏನಿತ್ತು, ಅವರ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಬೇಕಂತಿತ್ತು. ಅದಾದ ನಂತರ ಡೆವಲಪ್ಮೆಂಟ್ ಬಂತು. ಈ ದೇಶನ ಹೆಂಗೆ ನಾವು ಅಭಿವೃದ್ಧಿ ಕಡೆಗೆ ತಗೊಂಡೋಗ್ಬೇಕು, ಗ್ರೀನ್ ರೆವಲ್ಯೂಷನ್ ಇರ್ಬೋದು, ವೈಟ್ ರೆವಲ್ಯೂಷನ್ ಇರ್ಬೋದು, ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಇರ್ಬೋದು, ಇದನ್ನೆಲ್ಲ ಆಗ್ಬೇಕಾಯ್ತು. ಆದ್ರೆ ಅದಾದ ನಂತರ ಏನಾಯ್ತು, ಫ್ರೀಡಮ್ ಆಗಿದ ತಕ್ಷಣ, ಡೆವಲಪ್ಮೆಂಟ್ ಆಗಿದ ತಕ್ಷಣ ಏನಾಯ್ತು, ನಮ್ಗೆ ಎಮರ್ಜೆನ್ಸಿ ಬಂತು. ಎಮರ್ಜೆನ್ಸಿ ನಂತರ ಗ್ಲೋಬಲೈಸೇಷನ್ ಬಂತು. ಗ್ಲೋಬಲೈಸೇಷನ್ ಬಂದಿದ ತಕ್ಷಣ ಏನಾಯ್ತು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂತು. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂತು. ಪತ್ರಿಕೆಗಳೆಲ್ಲ ನಡ್ಕೊಂಡಾಗ ಎಲ್ಲ ಲೇಬರ್ ಲಾಸ್ ಎಲ್ಲ ಡೆಸ್ಟ್ರಾಯ್ ಮಾಡ್ತಾ ಬಂದಿರೋದು. ನಾನು ಇಂಗ್ಲೀಷಲ್ಲಿ ಚೆನ್ನಾಗಿ ಇಂಗ್ಲೀಷಲ್ಲಿ ಬಂದಿರಲ್ಲ ಅಂತ ಕೇಜಪಲ್ಲಿ ಎಲ್ಲ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾರೆ. ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು KGF 2 ಸಾರಿ ಬರ್ತಾರೆ. 2 ಸಾರಿ ಬಂದು ಲೇಬರರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ತಾರೆ. 3rd ಟೈಮ್ ಬಂದಾಗ ಅವರು ವಾಪಸ್ ಹೊರಟೋಗ್ತಾರೆ. ಯಾಕಂದ್ರೆ ಗವರ್ಮೆಂಟ್ ಅಲ್ಲಿಂದ ವಾಪಸ್ ಹೊರಟೋಗ್ತಾರೆ. ಯಾಕಂದ್ರೆ
ಅಷ್ಟೊತ್ತಿಗೆ ಬಾಬಾ ಸಾಹೇಬರು ಬುದ್ಧಿಸಂ ಕಡೆಗೆ ಬಹಳಷ್ಟು ನಿರ್ಧತ್ತಾಗಿ ಹೊರಹೋಗಿರ್ತಾರೆ. ಅವರು ವ್ಯಕ್ತಿ ಪೂಜೆನ ನೀವು ಮಾಡಬಾರ್ದು ಅಂತ ಅಂದ್ಬಿಟ್ಟು ದೊಡ್ಡ ಪ್ರತಿಪಾದನೆ ಮಾಡ್ತಾ ಇರ್ತಾರೆ. ಯಾವ ವ್ಯಕ್ತಿ ಪೂಜೆ ವಿರುದ್ಧ ನಾವು ಇರಬೇಕು ಅಂತ ಅಂದ್ಬಿಟ್ಟು ದೊಡ್ಡ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅದನ್ನ ಹೈಲೈಟ್ ಮಾಡಿ ಇಡೀ ಜನ ಸಾವಿರ ಜನ ರಸ್ತೆಗೆ ಬಂದಿದ್ದಾರೆ. ಅವ್ರಿಗೆ ಕಾಲು ಮಾಡಬೇಕಾಗೋದಿಲ್ಲ, ಅವ್ರಿಗೆ ಬಹಳ ಕಷ್ಟ ಆಗುತ್ತೆ. ಅವತ್ತು ಬಂದು ಅಂಬೇಡ್ಕರ್ ಅವರು ಹೊರಡ್ತಾರೆ. ನಾನು ಯಾವ ಜನಾಂಗಕ್ಕೆ ನಾನು ಹಕ್ಕುಗಳು ಕೊಟ್ಟು ವಿದ್ಯಾವಂತರಾಗಿ ಅವರು ಒಂದು ಸೆಲ್ಫ್ ಎಸ್ಟೀಮ್ ಪರ್ಸನ್ ಆಗಿ ಉಳಿಬೇಕಂತಿದ್ದೆ, ಆ ಜನ ಇನ್ನೂ ಇನ್ಫಾರ್ಮ್ ಆಗಿಲ್ಲ, ಇನ್ನೂ ವ್ಯಕ್ತಿ ಪೂಜೆ ಮಾಡ್ತಾ ಇದ್ದಾರೆ ಅಂತ ಬರ್ಬೇಕು. ಅಂದ್ರೆ ಅಂಬೇಡ್ಕರ್ ಅವರು ವ್ಯಕ್ತಿ ಪೂಜೆ ವಿರುದ್ಧವಾಗಿ ಅಂದ್ರೆ ಒಂದು ಲೆಟರ್ ಬಂದ್ರೆ ಒಂದು ಲೇಬರ್ ಬಂದಿದ್ದ ಲೆಟರ್ಗೆ ಸ್ಪಂದಿಸಿ ಅಲ್ಲಿಂದ ಇವ್ರಿಗೂ ಬರ್ತಾರೆ ಅಂತಂದ್ರೆ ಇವತ್ತು ಪತ್ರಿಕೆಗಳಲ್ಲಿ ಒಂದು ದೊಡ್ಡ ಪತ್ರಕರ್ತ ಆಗೋದಕ್ಕೆ ನಾನು ಅದನ್ನ ಮರ್ತ್ಬಿಡ್ತಾ ಇದ್ದೆ. ಪಾಪ ಶ್ಯಾಮ ಮಹಾರಾಜರು ಅದಕ್ಕೆ ಕಾರಣ. ಪತ್ರಿಕೆನ ಸ್ಟಾರ್ಟ್ ಮಾಡೋದಕ್ಕೆ ಶ್ಯಾಮ ಮಹಾರಾಜರು ಪಾಪ ಬಹಳ ಆರ್ಥಿಕವಾಗಿ ಅವ್ರಿಗೆ ಸಹಾಯ ಮಾಡಿ ಬಹಳ ವರ್ಷಗಳ ಕಾಲ ನಡೆದು ಅವ್ರಿಗೆ ಆರ್ಥಿಕವಾಗಿ ದುಸ್ಥಿತಿ ಹೋದಾಗ ಸುಮತ ಮತ್ತೆ ಪ್ರಬುದ್ಧ ತರಂತ ಏನ್ ಎರಡಿತ್ತು ಅವರಲ್ಲಿ ಎರಡು ಪತ್ರಿಕೆ ಇರುತ್ತೆ. ಹಂಗಾಗಿ ಒಂದಷ್ಟು ದಿನ ಅವ್ರ ಜೊತೆ ಇಟ್ಕೊಂಡು ನಡೆಸ್ತಾರೆ, ಆಮೇಲೆ ನಡ್ಸಕ್ ಆಗೋದಿಲ್ಲ. ಯಾಕಂದ್ರೆ ಇವತ್ತು ಪತ್ರಿಕೆಗಳಿಗೆ ಇವತ್ತಿದ್ದಷ್ಟು ಲಿಟ್ರಸಿ, ಇವತ್ತಿದ್ದಷ್ಟು ಸಾಕ್ಷರತೆ, ಇವತ್ತಿದ್ದಷ್ಟು ಅವೇರ್ನೆಸ್ ಶೋಷಿತರಲ್ಲಿ, ದಮನಿತರಲ್ಲಿ, ದಲಿತರಲ್ಲಿ ಅವಾಗ ಅಂಬೇಡ್ಕರ್ ಕಾಲದಲ್ಲಿ ಇರುತ್ತೆ. ನೀವಿ ಇವರ ಬಿಕಮ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಎಡಿಟರ್ಸ್ ಆಫ್ ದಿಸ್ ಕಂಟ್ರೀಸ್ ಅನ್ಸುತ್ತೆ. ಅವತ್ತು ವಿದ್ಯಾಭ್ಯಾಸ ಇರಲಿಲ್ಲ. ಹಂಗಾಗಿ ಇವತ್ತು ನೀವು ಅಮೆರಿಕದಲ್ಲಿ ಬಟ್ಲರ್ ಡಿ ವಾಷಿಂಗ್ಟನ್ ಅಂತ ಅಂದ್ಬಿಟ್ಟು ನೀವು ಯಾವಾಗಲೂ ಫ್ರೀಯಾಗಿ ಓದಿ, ಅವನು ಡಿ ವಾಷಿಂಗ್ಟನ್ ಅಂದ್ಬಿಟ್ಟು ಬಟ್ಲರ್ ವಾಷಿಂಗ್ಟನ್ ಅಂತ ನೀವು ಓದಿ, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಕರಿಯರ ಪರವಾಗಿ ಅವರು ಸ್ಪೋರ್ಟ್ಸ್ ಪರ್ಸನ್ ಆಗಿರ್ತಾರೆ. ಅವರು ಹೇಳ್ತಾರೆ ನಮ್ಮ ಕರಿಯ ಜನ ಏನಾದ್ರು ಪತ್ರಿಕೆಯಲ್ಲಿ ಬರ್ಬೇಕಂದ್ರೆ ನಾವೇನಾದ್ರು ಕ್ರೈಮ್ ಮಾಡಿದ್ರೆ ಮಾತ್ರ ಹಿಡಿಯಲಾಗ್ತದೆ ಅಂತ. ಅದೇ ತರ ನಾವು ಕ್ರೈಮ್ ಮಾಡೋದ್ರಲ್ಲ ನಮ್ಮನ್ನ ಪುಂದಾಟಗಳನ್ನು ಕರೀತಾ ಇರಲಿಲ್ಲ. ಯಾಕಂದ್ರೆ ಅಂಬೇಡ್ಕರ್ ಅವರು ಕೊಟ್ಟಂತ ವಾಚಕರ ವಾಣಿಗೂ ಜಾಗ ಸಿಗ್ತಿರುವಂತ ಒಂದು ಪತ್ರಿಕೋದ್ಯಮನ ನಾವು ನೋಡಿದ್ವಿ. ಹಂಗಾಗಿ ಅಮೆರಿಕನ ಬ್ಲಾಕ್ಸ್ಗೆ ಹೋಲಿಸ್ಕೊಂಡಾಗ ನಾವು ದಲಿತರಿಗೆ ಕಂಪೇರ್ ಮಾಡ್ಕೊಂಡಾಗ ಏನು ಅಸ್ಪೃಶ್ಯತೆ ಬಹಳ ದೂರ ಕಠಿಣ, ಅಷ್ಟೇ ವರ್ಷವಾದಂತ ಒಂದು ಪದ್ಧತಿ ಇವತ್ತು ಅಬ್ನಾಕ್ಷಿಯಸ್ ಪ್ರಾಕ್ಟೀಸಸ್ ಏನಾದ್ರು ನಡೀತಾ ಇದ್ರೆ ಅದು ದಲಿತರು ಮಾತ್ರ. ಅದು ನಡೀಲಿಕ್ಕೆ ಮನೆ ಸಾಕ್ಷಿ ಇವ್ನು ಯಾರವ ಅಂತ ಆಕ್ಟ್ ಬಂತಲ್ಲ, ಆಕ್ಟ್ ಅಲ್ಲಿ ಸಮಯದಲ್ಲಿ ಬ್ರಿಟಿಷ್ ಅಂಬೇಡ್ಕರ್ ಅವ್ರನ್ನ ಆಂಟಿ ನ್ಯಾಷನಲ್ ಪ್ರೊಜೆಕ್ಟ್ ಮಾಡ್ಬಿಡ್ತಾರೆ. ಏನು ದೇಶದ ದ್ರೋಹಿ ಅಂತ ಪ್ರೊಜೆಕ್ಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಅವರು 1930ರಿಂದ 32 ಮೂರು ಕೌಂಟೇಬಲ್ ಕಾನ್ಫರೆನ್ಸ್ ಹೋಗ್ತಾರೆ. ಒಂದು ಲೇಬರ್ ಪರವಾಗಿ ಮಾತಾಡ್ತಾರೆ, ಆಗಲೇ ಹೇಳಿದ್ರೆ. ಎರಡನೇದಾಗಿ ಹೇಳಿದ್ರೆ ಇಂಡಿಪೆಂಡೆಂಟ್ ಎಲೆಕ್ಟ್ರಲ್ ಸಿಸ್ಟಮ್ ನಮಗೆ ಬರಬೇಕು, ಪೊಲಿಟಿಕಲ್ ರಿಸರ್ವೇಶನ್ ಬೇಕು, ನಮಗೆ ಸಪರೇಟ್ ಎಲೆಕ್ಟ್ರಲ್ ಸಿಸ್ಟಮ್ ಬೇಕು ಅಂತ ಪ್ರತಿಪಾದನೆ ಮಾಡ್ತಾರೆ. ಬ್ರಿಟಿಷ್ ಅಕ್ಸೆಪ್ಟೆಡ್. ಎಲ್ಲ ತಲೆನಾಗುತ್ತೆ, ಇಡೀ ದೇಶ ತಲೆನಾಗುತ್ತೆ. ಯಾವ ಪತ್ರ ಎಲ್ಲಾ ಪತ್ರಿಕೆಗಳು ಅವ್ರ ವಿರುದ್ಧ ಯಾರ್ಯಾರು ಸಂಪಾದಕೀಯ ಬರೀತಾರೆ, ಸುದ್ದಿ ಬರೀತಾರೆ, ಬ್ರಿಟಿಷ್ ವಿರುದ್ಧ ಮಾಡ್ತಾರೆ. ಅಂಬೇಡ್ಕರ್ನ ದೇಶದೊಳಗೆ ಬಿಡಿಸ್ತಾರೆ. ಅಂಬೇಡ್ಕರ್ ಬಿಡಿಸಲಿಲ್ಲ. ಯಾಕಂದ್ರೆ ಒಂದು ಪ್ರತಿಪಾದನೆ ಮಾಡ್ತಾರೆ, ನಮ್ಗೆ ಯಾಕೆ ಬೇಕು, ನಮ್ಗೆ ಯಾಕೆ ಸಪರೇಟ್ ಎಲೆಕ್ಟ್ರಿಕ್ ಸಿಸ್ಟಮ್, ನಮ್ಮ ನಾಯಕನ ನಾವೇ ಆಯ್ಕೆ ಮಾಡ್ಕೊಳ್ತೀವಿ, ಇವರಿಂದ ನಮ್ಗೆ ನಂಬಿಕೆ ಇಲ್ಲ ಅಂತ ಹೇಳ್ತಾರೆ. ಆದ್ರೂ ಗಾಂಧೀಜಿಯವರು ಪೂರ್ಣ ಪ್ಯಾಕ್ಟಲ್ಲಿ ನಾನು ಮತ್ತೆ ಡೀಟೇಲ್ ಆಗಿ ಹೋಗೋದಿಲ್ಲ. ನಾನು ಅಂಬೇಡ್ಕರ್ ಅವ್ರ ಬಗ್ಗೆ ಗಾಂಧೀಜಿಯವ್ರ ಬಗ್ಗೆ ಮಾತಾಡಿ 2 ಅವರ್ 3 ಅವರ್ ಮಾತಾಡ್ತೀನಿ. ನನಗೆ ಇನ್ನೇನು ಬೇರೆ ಕೆಲಸ ಇಲ್ಲ, ಚಟ ಇಲ್ಲ, ಬರೀ ಹೋಗುತ್ತೆ. ಹಂಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಪೂರ್ಣ ಪ್ಯಾಕ್ಟಲ್ಲಿ ಅಂಬೇಡ್ಕರ್ ಗಾಂಧೀಜಿಯವರು ಉಪವಾಸ ಕೂತಾಗ ಒಂದು ಕಾಂಪ್ರಮೈಸ್ ಡೀಲ್ ಬರ್ಬೇಕಾಗುತ್ತೆ. ಪೊಲಿಟಿಕಲ್ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ತಗೊಂಡ್ಬಂದ್ರೆ ಕಾನ್ಸ್ಟಿಟ್ಯೂಷನ್ ಒಪ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಅವತ್ತು ಬಾಬಾ ಸಾಹೇಬ್ ಎಲ್ಲ ಎದುರಿಸ್ತಾರೆ, ಗಾಂಧೀಜಿಯನ್ನ ನೀರೋಗ್ಬಿಟ್ರೆ ನಿಮ್ಮನ್ನ ಬಿಟ್ಟಾರ, ನೀವೇನೋ ಪರವಾಗಿಲ್ಲ, ಈ ದೇಶದಲ್ಲಿ ಅಮಾಯಕರು ದಲಿತರು ಹಳ್ಳಿಗಳಲ್ಲಿರೋ ಪರಿಸ್ಥಿತಿ ಏನು ಅಂತ ಅಂದ್ಬಿಟ್ಟು ಅವರು ಅನಿವಾರ್ಯ ಕಾಂಪ್ರಮೈಸ್ ಆಗ್ಬಿಟ್ಟಾರೆ. ಅಂದ್ರೆ ಆವತ್ತಿನ ಒಂದು ಕಾಂಪ್ರಮೈಸ್ ಇವತ್ತು ಸ್ಟಿಲ್ ದಲಿತ ಪೊಲಿಟಿಕಲ್ ಸ್ಲೇವ್ಸ್ ಇವತ್ತಿದೆ. ಇವತ್ತು ಆವತ್ತು ಆದಂತ ಒಂದು ರಾಜಿ ಬಾಬಾ ಸಾಹೇಬರು ದೂರದ ದೃಷ್ಟಿ ಇಟ್ಕೊಂಡು ಅವತ್ತು ಈ ದೇಶಕ್ಕೋಸ್ಕರ ಅವರು ತ್ಯಾಗ ಮಾಡಿದ್ದೀವಿ. ಇವತ್ತು ರಾಷ್ಟ್ರೀಯವಾಗಿ ದಲಿತರಿಗೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ. ಯಾಕಂದ್ರೆ ಯಾವುದೇ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 74 ನಡಿಯಲು ಕುಡಿತಾರೆ. ಇವತ್ತು ಇಂಡಿಪೆಂಡೆಂಟ್ ಆಗಿ ಒಬ್ಬೇ ನಾನು ನೋಡ್ತಾ ಇದ್ದೀನಿ. ಇತ್ತೀಚಿನ ವರ್ಷಗಳಲ್ಲಿ ಎಲ್ಲಾ ರಾಜಕಾರಣಿಗಳು ಯಾರು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಅವರಾಯ್ತು, ಫ್ಯಾಮಿಲಿ ಆಯ್ತು, ಅದಾಯ್ತು, ಹಂಗಾಕು ಬಂದಿದ್ದಾರೆ. ನಾನು ವಿಷಯ ಡಿಬೇಟ್ ಮಾಡ್ತಿಲ್ಲ, ಇದನ್ನ ನಾನು ಬೇರೆ ಟೈಮಲ್ಲಿ ಮಾತಾಡ್ತೀನಿ, ಇದು ಸಮಯ ಅಲ್ಲ. ಆದ್ರೆ ನಿಮ್ಗೆ ಹೇಳ್ತಾ ಇದ್ದೇನೆ, ಆವತ್ತು ಆದಂತ ಒಂದು ತಪ್ಪು ಬಾಬಾ ಸಾಹೇಬರ ದೇಶದ್ರೋಹ ಕರೆದ್ರೇನು ನಮ್ಗೆ ಅವ್ರು ಮಾಡೋದ್ರ ಒಂದು ಅಪಾರವಾದಂತ ಕೊಡುಗೆ ಇದೆಯಲ್ಲ ಈ ದೇಶಕ್ಕೆ. ಇವತ್ತು ಪಾಕಿಸ್ತಾನದಲ್ಲಿ 4 ಪ್ರಿಯಾಂಬಲ್ ಚೇಂಜ್ ಮಾಡಿದ್ದಾರೆ.
ರಿಪಬ್ಲಿಕ್ ಫ್ರಾನ್ಸ್, ಶ್ರೀಲಂಕಾ 2 ಕಾನ್ಸ್ಟಿಟ್ಯೂಷನ್. ಇದೇ ತರ ನೀವು ಎಲ್ಲ ನೋಡ್ಬಿಡೋದಂದ್ರೆ ವಾಟ್ ಇಸ್ ಹ್ಯಾಪನಿಂಗ್ ಇನ್ ಯುರೋಪ್? ಮೊನಾರ್ಕಿ ಕಾಡ್ತಾರ. ನಿಮ್ಗೆ ಏನಾದ್ರು ಹಾಗೆ ಈ ದೇಶನ ಸುಭದ್ರವಾಗಿ ಇದ್ದಾರೆ ಅಂತಂದ್ರೆ ಅಂಬೇಡ್ಕರ್ ಅವರ ದೂರದೃಷ್ಟಿ, ಅವರ ಪತ್ರಿಕೋದ್ಯಮಕ್ಕೆ ಇದ್ದಂತ ಗೌರವ, ಅವರ ಹ್ಯೂಮನ್ ರೈಟ್ಸ್ ಇದ್ದಂತ ಗೌರವ, ಸಮಾಜಕ್ಕೆ ಅವ್ರು ಕೊಟ್ಟಂತ ಒಂದು ಕೊಡುಗೆ ಏನಿತ್ತು ಅದು ಈ ದೇಶನ ಇದುವರೆಗೂ ನಡೆಸ್ಕೊಂಡ್ ಬಂದಿದೆ. ಹಾಗಾಗಿ ಇವತ್ತು ಏನು